ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೋಡ ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನು ಅಂದ್ರೆ ನವೋದಯ ಪರೀಕ್ಷೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಹಾಗಾದ್ರೆ ನಮ್ಮ ತರಬೇತಿ ಸಂಸ್ಥೆಯಿಂದ ನಿಮಗೆ ಉಚಿತ ತರಬೇತಿಯನ್ನು ನೀಡ್ತಾ ಇದ್ದೇವೆ. ನವೋದಯ ತರಬೇತಿಯಲ್ಲಿ ಅಂದ್ರೆ ನವೋದಯ ಪರೀಕ್ಷೆಯಲ್ಲಿ ಗಣಿತದಲ್ಲಿ ಅಥವಾ 3 ವಿಷಯದಲ್ಲಿ ಯಾವ ತರ ಹೆಚ್ಚು ಅಂಕವನ್ನು ಗಳಿಸೋದು ಅನ್ನೋ ಬಗ್ಗೆ ನಾನು ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಅನ್ನು ನಿಮಗೆ ಕೊಡ್ತೇನೆ. ಹಾಗೆ ಈ ವಿಡಿಯೋ ನೀವು ನೋಡಿದ್ರೆ ಅಂದ್ರೆ ಗಣಿತದ ಕೆಲವೊಂದು ಪ್ರಶ್ನೆಗಳನ್ನ, ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ನಾವು ವಿಸ್ತಾರವನ್ನು ಕೊಡ್ತೇವೆ. ಹಾಗೆ ತಪ್ಪದೆ ಪರೀಕ್ಷೆಯವರೆಗೆ ನಮ್ಮ ವಿಡಿಯೋಗಳನ್ನ ನೋಡಿ ಹಾಗೆ ಉತ್ತಮ ಅಭ್ಯಾಸ ಮಾಡಿ ನಿಮಗೂ ಹಾಗೂ ಎಲ್ಲರಿಗೂ ಕೂಡ ಯಾರೆಲ್ಲ ಪರೀಕ್ಷೆ ತಯಾರಿ ಮಾಡ್ತಾ ಇದ್ದೀರಾ, ಜನವರಿ 18 ಯಾರು ಮುಂದೆ ನೋಡ್ತಾ ಇದ್ದೀರಾ ಪರೀಕ್ಷೆ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ, ಅವರಿಗೆ ಇದೊಂದು ಉತ್ತಮ ಅವಕಾಶ. ನಮ್ಮ ತರಬೇತಿ ಸಂಸ್ಥೆಯಿಂದ ಉಚಿತ ಗಣಿತ ಇರೋದು, ಮಾನಸಿಕ ಸಾಮರ್ಥ್ಯ ಹಾಗೂ ಗದ್ಯ ಭಾಗದ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಕವರ್ ಮಾಡಿ ಕೊಡ್ತೇನೆ. ಹಾಗೆ ಗಣಿತದಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋ ಬಗ್ಗೆ ನಾನು ನಿಮಗೆ ಒಳ್ಳೆ ಟಿಪ್ಸ್ ಅನ್ನ ಕೊಡ್ತೇನೆ. ಜೊತೆಗೆ ಯಾವ್ಯಾವ ಪ್ರಶ್ನೆಗಳು ಬೀಳುತ್ತೆ ಅನ್ನೋ ಬಗ್ಗೆ ಒಂದು ಹಿಂಟ್ ಅನ್ನ ಕೊಡ್ತೇನೆ. ಅಂದ್ರೆ ಪಾಸಿಬಲ್ ಕ್ವೆಶನ್ಸ್ ನಾವು ಬ್ಲೂ ಪ್ರಿಂಟ್ ನ ಸ್ಟಡಿ ಮಾಡಿಕೊಂಡು ಈ ತರ ಪ್ರಶ್ನೆಗಳು ಬರುತ್ತೆ, ಹಾಗೆ ಪ್ರಶ್ನೆಗಳು ಬಂದಾಗ ಅದನ್ನ ಯಾವ ತರ ಉತ್ತಮ ರೀತಿಯಲ್ಲಿ ಸಾಲ್ವ್ ಮಾಡಬೇಕು ಅನ್ನೋ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾದ್ರೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರಕ್ಕೆ. ನೋಡೋಣ ಆಯ್ತಾ. ನೋಡಿ, ಪರೀಕ್ಷೆ ಗಣಿತ ವಿಷಯ ತಯಾರಿ ಹೇಗಿರಬೇಕು, ನೀವು ಪರೀಕ್ಷೆನ ತಯಾರಿ ಮಾಡಿ ತುಂಬಾ ದಿನ ತಯಾರಿ ಮಾಡ್ತಾ ಇದ್ದೀರಾ, ಆದ್ರೆ ಕೊನೆ ಗಳಿಗೆಯಲ್ಲಿ ನೀವು ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಮೂಲಭೂತ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡಿಕೊಳ್ಳಿ. ಅಂದ್ರೆ ಒಂದು ಪ್ರಶ್ನೆ ಬಂದಾಗ ಅದರ ಪಾಯಿಂಟ್ಗಳು ಅಂದ್ರೆ ಪ್ರಶ್ನೆನ ಸರಿಯಾಗಿ ಓದಿ. ಗಣಿತ ಪ್ರಶ್ನೆಯಲ್ಲಿ ನೀವು ಓದ್ಬಿಟ್ರೆ ಸರಿಯಾಗಿ ಅದರಲ್ಲಿ ನಿಮಗೆ 50% ಆನ್ಸರ್ ಅಲ್ಲೇ ಅಡಗಿರುತ್ತೆ. ನೀವು ತುಂಬಾ ಒದ್ದಾಡಬೇಕು ಅಂತ ಇರಲ್ಲ. ಹಾಗೆ ಕೆಲವೊಂದು ಪ್ರಶ್ನೆಗಳು ನಿಮ್ಗೆ ಗೊತ್ತಿದೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಹಾಗಾದ್ರೆ ನೀವು ಸ್ವಲ್ಪ ಸ್ಪೀಡ್ ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮುಂದುವರಿಬೇಕಾಗುತ್ತೆ. ಹಾಗೆ ಮೆಂಟಲ್ ಅಲ್ಲಿ ತುಂಬಾ ಚೆನ್ನಾಗಿ ನೀವು ಥಿಂಕ್ ಮಾಡಿಕೊಂಡು ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಂಡು ಅಭ್ಯಸಿಸಿ ನಂತರ ಮುಂದಿನ ಸ್ಟೆಪ್ಗೆ ಹೋದ್ರೆ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಅರ್ಧ ಉತ್ತರ ಬಂದಂಗೆ ಅಂತ ಹೇಳ್ತಾರೆ. ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಆಗಿದೆ. ನೆಕ್ಸ್ಟ್, ಅಭ್ಯಾಸವೇ ಮುಖ್ಯ. ಅಂದ್ರೆ ನೀವು ದಿನಾವೂ ಕೂಡ ಏನ್ ಮಾಡಿ, ಗಣಿತಕ್ಕೆ ಸ್ವಲ್ಪ ಸಮಯವನ್ನು ಇಟ್ಟು ಟೈಮ್ ಇಟ್ಕೊಂಡು ಆಯ್ತಾ, ಸ್ವಲ್ಪ ಸಮಯವನ್ನ ಮೀಸಲಿಟ್ಟು ಅಭ್ಯಾಸ ಮಾಡಿ. ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಪಡೆದು ಹಗಲು ದಿನ ಅಭ್ಯಾಸ ಮಾಡಿ. ನಿಮ್ಗೆ ಈಗ ಕೇವಲ 18 ದಿನ ಬಾಕಿ ಇದೆ. 18 ದಿನ ಬಾಕಿ ಇದ್ದಾಗ ನೀವೇನ್ ಮಾಡ್ಬೇಕು, ಗಣಿತಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಮೆಂಟಲಿಟಿನ ಹೇಗೋ ಪಾಸ್ ಮಾಡ್ಬಿಡ್ತಾರೆ, ಗದ್ಯ ಭಾಗವನ್ನು ಮಾಡ್ತಾರೆ, ಆದ್ರೆ ಗಣಿತದಲ್ಲಿ ಕಷ್ಟ ಆಗಿ ಬೇಸಿಕ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಕೂಡ ಅವರು ತಗೊಳ್ಳಿಕ್ಕೆ ಏಬಲ್ ಆಗಲ್ಲ. ಹಾಗಾದ್ರೆ ನಮ್ಮ ಈ ತರಬೇತಿಯಲ್ಲಿ ನಿಮಗೆ ಒಳ್ಳೆಯ ಪ್ರಶ್ನೆಗಳಿಗೆ ಯಾವ ತರ ಆನ್ಸರ್ ಮಾಡೋದು ಅನ್ನೋ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಜೊತೆಗೆ ಏನ್ ಮಾಡಿ ಅಂದ್ರೆ ಪ್ರಶ್ನೆಗಳ ವಿಭಜಿಸಿ. ಈಗ ಒಂದು ಪ್ರಶ್ನೆ ಪತ್ರಿಕೆ ನೀವು ಕೊಟ್ಟಾಗ ಒಟ್ಟು ನೀವು ಒಂದರಿಂದ ಸಾಲ್ವ್ ಮಾಡೋಕ್ಕಿಂತ ನನ್ನ ಪ್ಲಾನ್ ಏನು ಅಂದ್ರೆ 20 ಕ್ವಶನ್ ವಿಭಜನೆ ಮಾಡಿ. ಯಾಕಂದ್ರೆ 20 ಪ್ರಶ್ನೆಗಳಲ್ಲಿ ಕೆಲವು ಪ್ರಶ್ನೆಗಳು ತುಂಬಾ ಸುಲಭವಾಗಿರುತ್ತೆ, ಕೆಲವು ಪ್ರಶ್ನೆಗಳು ತುಂಬಾ ಕಷ್ಟವಾಗಿರುತ್ತೆ. ಹಾಗಾದ್ರೆ ನಿಮ್ ಕೆಲಸ ಏನು, ಮೊದಲು ಯಾವ ಸರಳ ಪ್ರಶ್ನೆ ಬರುತ್ತೋ ಅದಕ್ಕೆ ಸೊಲ್ಯೂಷನ್ ಮಾಡ್ಕೊಂಡ್ರೆ ನಿಮ್ಮ ಅರ್ಧ ಕೆಲಸ ಮುಗ್ದಂಗೆ. ಹಾಗಾದ್ರೆ ಏನ್ ಮಾಡ್ಬೇಕು, ಸಾಧಾರಣ ಪ್ರಶ್ನೆಗಳು ಕೆಲವು ಈಸಿಯಾಗಿ ನಿಮಗೆ ಪ್ರಶ್ನೆಗಳು ಸಿಗುತ್ತೆ, ಜೊತೆಗೆ ಪ್ರಯೋಗಾತ್ಮಕ ಪ್ರಶ್ನೆಗಳು ಸಿಗುತ್ತೆ. ಅಂದ್ರೆ ಈ ಪ್ರಶ್ನೆಗಳನ್ನ ಓದಿ ವಿಶ್ಲೇಷಣೆ ಮಾಡಿಕೊಂಡು ಡೈರೆಕ್ಟ್ ಆನ್ಸರ್ ಕೊಡಲ್ಲ, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೊಡ್ತಾರೆ. ಹಾಗಾದ್ರೆ ಅದನ್ನ ನೀವು ಓದ್ಕೊಂಡು ಯಾವ ತರ ಎಷ್ಟು ಪ್ರಶ್ನೆಗಳು ನನಗೆ ತುಂಬಾ ಸರಳವಾಗಿದೆ, ಎಷ್ಟು ಪ್ರಶ್ನೆ ತುಂಬಾ ಡಿಫಿಕಲ್ಟ್ ಆಗಿದೆ ಅಂತ ಕ್ಯಾಟಗರೈಸ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಜೊತೆಗೆ ಬುದ್ಧಿಮಟ್ಟದ ಪ್ರಶ್ನೆ ಇರ್ತವೆ, ಅಂದ್ರೆ ಅದರ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ತುಂಬಾ ಸಿಂಪಲ್ ಆಗಿರುತ್ತೆ, ಅಂದ್ರೆ ಅಲ್ಲೇ ನಿಮ್ಗೆ ಲಾಜಿಕ್ ಕೊಟ್ಟಿರ್ತಾರೆ. ನೀವು ಆ ಲಾಜಿಕ್ ನ ಅರ್ಥ ಮಾಡ್ಕೊಂಡ್ರೆ ಉದ್ದವಾಗಿ ಸೂತ್ರವನ್ನ ಹಾಕಿ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾದ್ರೆ ನಿಮ್ಮ ಕೆಲಸ ಏನು, ಪ್ರಶ್ನೆ ಪತ್ರಿಕೆ ಬಂದಾಗ ಗಣಿತದಲ್ಲಿ ವಿಶೇಷವಾಗಿ ಕ್ಯಾಟಗರಿ ಮಾಡ್ಕೊಳ್ಳಿ, ಪೆನ್ಸಿಲ್ ಟಿಕ್ ಮಾಡ್ಕೊಳ್ಳಿ, ಯಾವ್ದು ತುಂಬಾ ಈಸಿ ಇದೆ, ಯಾವ್ದು ನಾನು ಬುದ್ಧಿಮಟ್ಟ ಯೂಸ್ ಮಾಡ್ಕೋಬೇಕು, ಯಾವುದಕ್ಕೆ ಥಿಂಕ್ ಮಾಡಬೇಕು. ಹಾಗಾದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ನ ಈಸಿಯಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ. ಪ್ರಶ್ನೆಗಳನ್ನ ವಿಂಗಡಿಸ್ಕೊಂಡು ಮೊದಲು ಈಸಿ ಆಗಿರೋ ಪ್ರಶ್ನೆಗಳನ್ನ ನೀಟಾಗಿ ಉತ್ತರ ಮಾಡಿ ಆಮೇಲೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಮಯವನ್ನ ಸರಿಯಾಗಿ ನೋಡ್ಕೊಳ್ಳಿ ಆಯ್ತಾ. ಜೊತೆಗೆ ಕೆಲವು ನಾ ಹೇಳಿದೆ ನಿಮ್ಗೆ, ಈಸಿಯಾಗಿ ಮಾಡಬೇಕು, ಡಿಫಿಕಲ್ಟ್ ಇದ್ದಿದ್ದು ಆಮೇಲೆ ಮಾಡ್ಬೇಕು ಅಂತ. ಹಾಗೆ ಅಭ್ಯಾಸದ ಹಂತವನ್ನು ಅನುಸರಿಸಿ. ಒಂದು ಹಂತ ಇದೆ ಅಭ್ಯಾಸಕ್ಕೆ. ಪರೀಕ್ಷೆಗೆ ಹೋದಾಗ ಮೊದಲು ಮೆಂಟಲಿಟಿ ಮಾಡಬೇಕು, ಆಮೇಲೆ ಪ್ಯಾಸೇಜ್ ಮಾಡಬೇಕು, ಆಮೇಲೆ ಗಣಿತಕ್ಕೆ ಬಂದ್ರೆ ನಿಮ್ಗೆ ಕೊಟ್ಟ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಸಹಾಯಕಾರಿಯಾಗುತ್ತೆ. ಮತ್ತೆ ಎಲ್ಲೂ ನೀವು ಪ್ಯಾನಿಕ್ ಆಗದೆ ತೊಂದರೆಗೆ ಒಳಗಾಗಲ್ಲ ಆಯ್ತಾ. ನೋಡಿ, ಮೊದಲು ಸುಲಭವಾದ ಭಾಗದಿಂದ ಆರಂಭ ಮಾಡಿ, ನಂತರ ಗುರಿಯನ್ನ ಆಗುವಂತ ಹೂಡಿಕೆ ಮಾಡಿ, ದೊಡ್ಡ ಸಂಖ್ಯೆಗಳೊಂದಿಗೆ ವ್ಯವಹರಿಸುವ ಅಭ್ಯಾಸ ಮಾಡಿ. ಅಂದ್ರೆ ಎಕ್ಸಾಮ್ಗಿಂತ ಮುಂಚಿನಿಂದ ಇದನ್ನ ನೀವು 18 ದಿನ ಪ್ರಾಕ್ಟೀಸ್ ಮಾಡಿದ್ರೆ ದಿನ ಕೂತ್ಕೊಂಡು ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಮುಖ್ಯವಾದ ಪಾಯಿಂಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ. ಪ್ರಶ್ನೆಗಳನ್ನ ಶೀಘ್ರದಲ್ಲಿ ಪರಿಹರಿಸಲಿಕ್ಕೆ ಸಮಯ ನಿರ್ವಹಣೆ ತುಂಬಾ ಮುಖ್ಯವಾಗಿದೆ. ಈಗ ನೋಡಿ,
ನಿಮಗೆ 120 ನಿಮಿಷ ಇರುತ್ತೆ. ಹಾಗಂತ ನೀವು ಈಗ ಪ್ರಾಕ್ಟೀಸ್ ಮಾಡುವಾಗ 1 ತಾಸು 15 ನಿಮಿಷದಲ್ಲಿ ಎಕ್ಸಾಮ್ನ ಮುಗಿಸ್ತಾ ಇದ್ದೀರಾ. ಇದು ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ತೇನೆ. ಯಾಕಂದ್ರೆ ನಿಮಗೆ 80 ಪ್ರಶ್ನೆಗಳನ್ನ ಬಗೆಹರಿಸಲಿಕ್ಕೆ 120 ನಿಮಿಷಗಳನ್ನ ಕೊಟ್ಟಾಗ ನೀವು ಯಾಕೆ ಬೇಗ ಮುಗಿಸ್ತೀರಾ? ಆ 120 ನಿಮಿಷವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಹೃದಯ. ಅರ್ಜೆಂಟಲ್ಲಿ ಮಾಡಿ ಮುಗಿಸೋದು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ. ಓಕೆ, ಗೊತ್ತಿದೆ 80 ಪ್ರಶ್ನೆಗಳಿಗೆ 120 ನಿಮಿಷ ಆನ್ಸರ್ ಬರಬೇಕು. ಆದ್ರೆ ಆ ಕೊಟ್ಟ ಸಮಯವನ್ನ ನೀವು ಅರ್ಜೆಂಟ್ ಆಗಿ ಹೇಗೆಗೋ ಉಪಯೋಗ ಮಾಡೋಕ್ಕಿಂತ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳಿ. ಮೆಂಟಲ್ ಎಬಿಲಿಟಿಗೆ ಎಷ್ಟು ಹೊತ್ತು, ಓಕೆ ನಿಮ್ಗೆ ಗೊತ್ತಿದೆ 40 ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯ ಬರುತ್ತೆ, 20 ಪ್ರಶ್ನೆ ಗಣಿತ, 20 ಪ್ರಶ್ನೆ ಗದ್ಯ ಭಾಗ. ಸೊ ಮೊದಲ 20ರಿಂದ 25 ನಿಮಿಷವನ್ನ ಮಾನಸಿಕ ಸಾಮರ್ಥ್ಯಕ್ಕೆ ನೀವು ತೆಗೆದಿಟ್ರೆ, ಹಾಗೆ ಒಂದು 30ರಿಂದ 35 ನಿಮಿಷವನ್ನ ಗದ್ಯ ಭಾಗ ತೆಗೆದಿಟ್ರೆ, ಕೊನೆಯ 1 ಗಂಟೆ ನಿಮಗೆ ಸಿಂಪಲ್ ಆಗಿ ಗಣಿತವನ್ನ ಮಾಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗೆ ಆ ಗಣಿತದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಹೌದಾ, 3 ತರ ಹಂತದಲ್ಲಿ ಪ್ರಶ್ನೆಗಳನ್ನ ಬಗೆಹರಿಸ್ಕೊಳ್ಳಿ. ಕಷ್ಟ ಯಾವ್ದಿದೆ, ಸುಲಭ ಯಾವ್ದಿದೆ, ಅಥವಾ ಯಾವುದು ಲಾಜಿಕಲ್ ಪ್ರಶ್ನೆ ಇದೆ ಅಂತ ಅದನ್ನ ಬಗೆಹರಿಸ್ಕೊಂಡ್ರೆ ನಿಮ್ಮ ಸೊಲ್ಯೂಷನ್ ತುಂಬಾ ಚೆನ್ನಾಗುತ್ತೆ. ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ನ ಕಲೀರಿ ಇವಾಗಿಂದಾನೆ ಆಯ್ತಾ. ಈ 18 ದಿನದಲ್ಲಿ ಈಸಿಯಾಗಿ ಎಕ್ಸಾಮಿಗೆ ಹೋದಾಗ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋ ಬಗ್ಗೆ ಒಂದು ಕಲ್ಪನೆ ಮೂಡುತ್ತೆ. ಅದನ್ನ ವಹಿಸ್ಕೊಳ್ಳಿ. ಜೊತೆಗೆ ತಪ್ಪುಗಳನ್ನ ಪರಿಶೀಲಿಸಿ. ಈಗ ನೋಡಿ, ನೀವು ಮಾಡುವಾಗ ಯಾವ ಪ್ರಶ್ನೆಗೆ ಯಾವ ತಪ್ಪು ಮಾಡ್ತಿದ್ದೀರಾ, ಸೊ ತಪ್ಪು ಯಾಕೆ ಆಗ್ತಿದೆ ಪ್ರಾಕ್ಟೀಸ್ ಮಾಡಿ. ನೀವು ತುಂಬಾ ಈಗ ನೋಡಿ ಒಂದು 6 ಮಂತ್ಸ್ ನೀವು ಕಲಿತಾ ಇದ್ದೀರಾ, ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ ಅಲ್ವಾ. ಸೊ ಈಗ ಈ ಸಮಯದಲ್ಲಿ ನಮ್ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾದ್ರೆ ತಪ್ಪುಗಳು ಎಲ್ಲಾಗ್ತಿದೆ, ಎಲ್ಲಿ ಪ್ರಶ್ನೆ ಕನ್ಫ್ಯೂಷನ್ ಆಗ್ತದೆ, ಯಾಕೆ ತಪ್ಪು ಮಾಡ್ತೀವಿ ಅನ್ನೋದನ್ನ ಮಾಡಿ. ಈಗ ಒಂದು ಎಕ್ಸಾಮ್ ತಗೋತೀರಾ ಮಾಕ್ ಟೆಸ್ಟ್ ಅಂತ, ಅದಕ್ಕೆ 80 ಪ್ರಶ್ನೆಗಳಿಗೆ 70 ಸರಿ ಆಗುತ್ತೆ, 72 ಸರಿ ಆಗುತ್ತೆ. ಆದ್ರೆ ತಪ್ಪಾದ 8 ಪ್ರಶ್ನೆಗಳಿದಾವಲ್ಲ, ಸರಿಯಾದ ನೋಡ್ಲಿಕ್ಕೆ ಹೋಗ್ಬೇಡಿ. ತಪ್ಪಾದ ಪ್ರಶ್ನೆಗಳನ್ನ ವಿಶ್ಲೇಷಿಸಿರಿ. ಯಾಕೆ ತಪ್ಪಾಗಿದೆ, ನಾ ಏನ್ ಮಾಡ್ಬೇಕಿತ್ತು. ತಪ್ಪುಗಳು ಆಗುವುದು ಸಹಜ, ಆದ್ರೆ ತಪ್ಪುಗಳು ಮರುಕಳಿಸಬಾರದು. ಯಾಕಂದ್ರೆ ಇರೋದು ದಿನಗಳು ತುಂಬಾ ಕಡಿಮೆ ಇದೆ. ಸೊ ನಾನೇನ್ ಮಾಡ್ತಿದ್ದೇನೆ, ನನ್ನ ಕೈಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡ್ತಿದ್ದೇನೆ. ನೀವು ಅದನ್ನ ಅರ್ಥ ಮಾಡಿಕೊಂಡು ತಲೆಗೆ ತಗೊಂಡು ನೀಟಾಗಿ ತಪ್ಪಾಗಿದ್ದೇನೆ ಅದನ್ನು ಯಾವ ತರ ಸುಧಾರಿಸಿಕೊಳ್ಳಬೇಕು, ಅದಕ್ಕೆ ಪರಿಹಾರ ಏನು ಅಂತ ಹುಡುಕಿ ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ಸಕ್ಸಸ್ ಸಿಗುತ್ತೆ. 100ಗೆ 100 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಆಯ್ತಾ. ಹಾಗಾದ್ರೆ ಬನ್ನಿ ಕೆಲವು ಪ್ರಮುಖವಾದ ಪ್ರಶ್ನೆಗಳನ್ನ ಇವತ್ತಿನ ದಿನ ಬಿಡಿಸೋಣ. ಸೊ ಗಣಿತದಲ್ಲಿ ಇವೆಲ್ಲ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿದೆ. ಸೊ ಹಾಗಾದ್ರೆ ಯಾವ ತರ ಸೊಲ್ಯೂಷನ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಸಮಾಧಾನಕರವಾಗಿ ಎಲ್ಲವನ್ನ ನೀವು ಕೂಡ ಸಾಲ್ವ್ ಮಾಡಿ, ಹಾಗೆ ಪ್ರಾಕ್ಟೀಸ್ ಮಾಡಿ. ಈ ತರದ ವಿಧವಾದ ಪ್ರಶ್ನೆಗಳನ್ನ ನೀವು ಕೂಡ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತರ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾದ್ರೆ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ, ಇದು ಭಿನ್ನ ರಾಶಿಯ ಪ್ರಶ್ನೆ ಅಲ್ವಾ. ಭಿನ್ನ ರಾಶಿಯ ಸಂಕಲನ, ವ್ಯವಕಲನ ಜೊತೆಗೆ ಭಾಗಾಕಾರವನ್ನು ಒಳಗೊಂಡ ಲೆಕ್ಕವನ್ನ ಕೊಟ್ಟಿದ್ದಾರೆ. ಸೊ ಯಾವ ತರ ಮಾಡೋದು, ಹಾಗೆ ಬಾಡಮಸ್ ಕಾನ್ಸೆಪ್ಟ್ ಕೂಡ ಇದೆ ಇರಲಿ, ಸರಳೀಕರಣ ಕಾನ್ಸೆಪ್ಟ್ ನ ಕೊಟ್ಟಿದ್ದಾರೆ. ಎಕ್ಸಾಮ್ ಅಲ್ಲಿ ಯಾವುದೇ ಒಂದು ಪ್ರಶ್ನೆ ಬಂದಾಗ ಅರ್ಜೆಂಟ್ ಮಾಡಿ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಮಾಧಾನಕರವಾಗಿ ಪ್ರಶ್ನೆನ ನೋಡಿ ಅದನ್ನ ಸ್ಟ್ರೇಟ್ ಆಗಿ ರಫ್ ಅಲ್ಲಿ ಕಾಪಿ ಮಾಡ್ಕೊಂಡು ಈಸಿಯಾಗಿ ನೀವು ಅದನ್ನ ಸೊಲ್ಯೂಷನ್ ಮಾಡ್ತಾ ಹೋಗಿ. ನೋಡೋಣ ಯಾವ ತರ ಮಾಡ್ಬೇಕು ಅಂತ. ಮೊದಲನೇದು ಪ್ರಶ್ನೆನ ಸರಿಯಾಗಿ ಅಬ್ಸರ್ವ್ ಮಾಡಿ, ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಿ ಆಯ್ತಾ. ಪ್ರಶ್ನೆ ಭಿನ್ನರಾಶಿ ಇದೆ, ತುಂಬಾ ಈಸಿ ಇದೆ. ಮೊದಲನೇದು ಬಾಡಮಸ್ ಅಲ್ಲಿ ನಮ್ಗೆ ಗೊತ್ತಿದೆ, ಈ ಬ್ರಾಕೆಟ್ ನ ನಾವು ಸಾಲ್ವ್ ಮಾಡ್ತೇವೆ ಅಲ್ವಾ. ಸೊ ಬಾಡಮಸ್ ಅಲ್ಲಿ ಆವರಣಗಳನ್ನ ಬಿಡಿಸ್ತೇವೆ. ಸೊ ಆವರಣಗಳ ನಂತರ ಡಿವಿಷನ್ ಇದ್ರೆ ಡಿವಿಷನ್ ಮಾಡ್ತೇವೆ. ಸೊ ಡಿವಿಷನ್ ನಂತರ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಸಬ್ಸ್ಟ್ರಾಕ್ಷನ್ ಮಾಡ್ತೇವೆ ಹೌದಾ. ಸೊ ವಿ ನೀಡ್ ಟು ಸಾಲ್ವ್ ದ ಬಾಡಮಸ್ ರೂಲ್. ವಿ ನೀಡ್ ಟು ಸಾಲ್ವ್ ದ ಬ್ರಾಕೆಟ್ಸ್ ಫಸ್ಟ್. ಆಫ್ಟರ್ ದ ಬ್ರಾಕೆಟ್ ವಿ ಆರ್ ಗೋಯಿಂಗ್ ಫಾರ್ ದ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ಹಾಗಾದ್ರೆ ನೋಡೋಣ ಆವರಣದಲ್ಲಿರೋದನ್ನ ಸಾಲ್ವ್ ಮಾಡೋಣ. ಭಿನ್ನ ರಾಶಿಯ ಸಂಕಲನ, ವ್ಯವಕಲನ ಗೊತ್ತಿದೆ ಹೇಗೆ ಮಾಡ್ಬೇಕಂತ. ನೋಡೋಣ, ತೋರಿಸ್ತೇನೆ ಹೇಗಂತ ಆಯ್ತಾ. ಸೊ ಇದರಲ್ಲಿ ಮೊದಲನೇದಾಗಿ ಈ ಭಾಗವನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ನಾನು ಮಾಡ್ತೇನೆ, ಪಕ್ಕದಲ್ಲಿ ಮಾಡ್ತೇನೆ. 5/3 ಮೈನಸ್ 1/6, 5/3 ಮೈನಸ್ 1/6. ಸೊ ಡಿನಾಮಿನೇಟರ್ ಡಿಫ್ರೆಂಟ್ ಇದೆ. ಹಾಗಾದ್ರೆ ನಾವಿದರ 3 ಮತ್ತು 6ರ ಲಸಾವ ತೆಗಿಬೇಕಾಗುತ್ತೆ ಅಲ್ವಾ. 3 ಮತ್ತು 6ರ ಲಸ ಏನ್ ಬರುತ್ತೆ ನೋಡಿ. ಎರಡು ಸಂಖ್ಯೆಯನ್ನ ಕೊಟ್ಟಾಗ ಒಂದು ಸಂಖ್ಯೆ ಇನ್ನೊಂದರ ಗುಣಕವಾಗಿದ್ದಾಗ ಅಥವಾ ಅಪವರ್ತನವಾಗಿದ್ದಾಗ ಈಗ ನೀವು ನೋಡ್ಬೋದಲ್ವಾ, 6 3ರಿಂದ ಭಾಗ ಆಗ್ತಾ ಇದೆ ಹೌದಾ. ಸೊ 3 6ರ ಅಪವರ್ತನ ಅಂತ ಹೇಳ್ತಾರೆ. ಸೊ ಹಾಗಿದ್ದ ಪಕ್ಷದಲ್ಲಿ ಲಸ ದೊಡ್ಡ ಸಂಖ್ಯೆನೇ ಆಗಿರುತ್ತೆ. ಇದು ನಿಮ್ಗೆ ಗೊತ್ತಿದೆ ಅಲ್ವಾ. ನೋಡಿ ಇಲ್ಲಿ 6 ಲಸ ಆಗುತ್ತೆ, ಇಲ್ಲ ಅಂದ್ರೆ ನೀವು ಲಸನ ಸಪ್ರೇಟ್ ಆಗಿ ಸಾಲ್ವ್ ಮಾಡಿ. ಸೊ ಹಾಗೆ 3 ಎಷ್ಟು 6, 3 2 6. ಸೊ ಹಾಗಾದ್ರೆ 5 2 10 ಮೈನಸ್ 6 1 6. ಸೊ 1 1 1. ಸೊ ಇದರ ಆನ್ಸರ್ 9/6. ಸೊ ಆದಷ್ಟು ನಾವೇನ್ ಮಾಡ್ತೇವೆ, ಭಿನ್ನ ರಾಶಿಯ ಪ್ರಶ್ನೆಗಳನ್ನ ಬಂದಾಗ ಕನಿಷ್ಠ ರೂಪಕ್ಕೆ ಪರಿವರ್ತನೆ ಮಾಡಿ ಅದನ್ನು ತಗೋತೇನೆ. ಸೊ ಹಾಗಾದ್ರೆ ಇಲ್ಲಿ 9/6 ಬಂದಿದೆ. ಸೊ ನಾವೇನ ಕನಿಷ್ಠ ರೂಪ ಅಂದ್ರೆ
ಮೂರ್ಲೆ 9, 3 6. ಸೊ 3/2 ಅಂತ ನಾವಿಲ್ಲಿ ತಗೋಣ ಆಯ್ತಾ. ಸೊ ಆದಷ್ಟು ಕನಿಷ್ಠ ರೂಪನ ನೋಡ್ಬೇಕಾಗುತ್ತೆ. ಸೊ 3/8 ಮೊದಲನೇ ಪ್ರಶ್ನೆ ಹಾಗೆ ಇರ್ತಾನೆ. ಹಾಗೆ ನಮ್ಮ ಆನ್ಸರ್ 3/2 ಸಿಕ್ಕಿದೆ. ಸೊ ಜೊತೆಗೆ ಪ್ಲಸ್ 5/8 ಅಂತಿದೆ. ಸೊ ಹಾಗಾದ್ರೆ ಸರಳೀಕರಣದ ನಿಯಮದ ಪ್ರಕಾರ, ಬಾರ್ಡಮಸ್ ಪ್ರಕಾರ, ಸೊ ನಾವೇನ್ ಮಾಡ್ತೇವೆ, ಫಸ್ಟ್ ಆವರಣವನ್ನು ಬಿಡಿಸ್ತೇವೆ, ಆಮೇಲೆ ವಿಶಿಷ್ಟ ಗುಣಾಕಾರ ಅಂದ್ರೆ ಆಫ್ ನ ಬಿಡಿಸ್ತೇವೆ, ಆನಂತರ ಡಿವಿಷನ್ ಮಾಡ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಒಂದು ಅಡಿಷನ್ ಇದೆ, ಮತ್ತೊಂದು ಡಿವಿಷನ್ ಕೂಡ ಇದೆ. ಮೊದಲು ನಾವೇನ್ ಮಾಡ್ಬೇಕು, ಡಿವಿಷನ್ ಮಾಡಬೇಕು. ಭಿನ್ನರಾಶಿಯ ಭಾಗಾಕಾರವನ್ನ ಯಾವ ತರ ಮಾಡೋದು ಅಂತ ನನ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಏನ್ ಮಾಡ್ತೀರಾ, ಭಿನ್ನರಾಶಿಯ ಭಾಗಾಕಾರದಲ್ಲಿ ಮೊದಲನೇ ಪ್ರಶ್ನೆನ ಹಾಗೆ ಇಡ್ತೀರಾ, ಎರಡನೇ ಭಿನ್ನರಾಶಿಯನ್ನ ವೃತ್ಕ್ರಮ ಅಥವಾ ವಿಲೋಮವಾಗಿ ಆಯ್ತಾ. we need to write the second fraction as a reciprocal fraction. So ನೋಡೋಣ. So first fraction is 3/8. We need to keep the 3/8 as it is. So ನಂತರ ನಾವು ಈ ಭಾಗಾಕಾರದಿಂದ ಗುಣಾಕಾರ ಚೇಂಜ್ ಮಾಡ್ತೇವೆ. So we need to change the sign division to multiplication and we need to take the 3/2 as a reciprocal of 2/3. ಅಂದ್ರೆ ಇದರ ವಿಲೋಮವನ್ನು ತಗೋತೇವೆ. ಸೊ 3/2 ಇದೆ, 2/3 ಅಂತ ತಗೋತೀರಾ. ಸೊ ನೆಕ್ಸ್ಟ್ 5/8 ಆಸ್ ಇಟ್ ಈಸ್ ಬರೀತೀರಾ. ಸೊ ಇದನ್ನ ನಾವು ಸಾಲ್ವ್ ಮಾಡೋಣ. ಸೊ 3 ವಿಲ್ ಗೆಟ್ ಕ್ಯಾನ್ಸಲ್, 2 1s 2 4s 8. ಹಾಗಾದ್ರೆ ಇಲ್ಲಿ 1/4 ಪ್ಲಸ್ 5/8 ಉಳಿದಿದೆ ನಮಗೆ, ಹೌದಾ ಕೊನೆಯಲ್ಲಿ. ಸೊ ಹಾಗಾದ್ರೆ ಇದನ್ನ ನಾವು ಮುಂದುವರಿಸೋಣ. 4 ಮತ್ತು 8ರ ಲಸ ಎಷ್ಟು ಬರುತ್ತೆ, 8 ಬರುತ್ತೆ. ನಾನು ಹೇಳಿದ್ದೇನೆ ಒಂದು ಸಂಖ್ಯೆ ಅಪವರ್ತನ ಆದ್ರೆ ಅದ್ರಲ್ಲಿ ದೊಡ್ಡ ಸಂಖ್ಯೆ ಆಗಿರುತ್ತೆ ಅಂತ. ಸೊ 4 2 8. ಸೊ ಹಾಗಾದ್ರೆ 1 × 2 2 ಬರುತ್ತೆ, ಪ್ಲಸ್ 8 1 8, 5 1 5. ಸೊ 5 + 2 7/8 ನಮ್ಮ ಆನ್ಸರ್. ಸೊ ಹಾಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ನಿಮ್ಮ ಬರೋ ಆನ್ಸರ್ ಆಪ್ಷನ್ಸ್ ಅಲ್ಲಿ ಇದೆ ಅಂದ್ರೆ ನೀವು ಟಿಕ್ ಹಾಕ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಾನು ಮಾಡಿದ ಲೆಕ್ಕ ಸರಿಯಾಗಿದೆ. ಸೊ ಹೇಗೆ ನಂಬಿಕೆ ಬರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಬೇಕು, ಅದನ್ನ ವಿಶ್ಲೇಷಣೆ ಮಾಡಬೇಕು. ನಾವು ಮಾಡಿದ ಸರಿ ಇದೆನಾ, ಓ ಈ ಸ್ಟೆಪ್ ಅಲ್ಲಿ ನಮಗೆ 3/2 ಬಂತು, ಸರಿನಾ. ಹಾಗಿದ್ರೆ ತುಂಬಾ ವಿದ್ಯಾರ್ಥಿಗಳು ಮಾಡೋ ತಪ್ಪು ಏನಂದ್ರೆ, ಯಾವುದೋ ಒಂದು ಸ್ಟೆಪ್ ಅಲ್ಲಿ ಅವ್ರಿಗೆ ಆನ್ಸರ್ ಬಂದಿರುತ್ತೆ, ಸೊ ಆ ಆನ್ಸರ್ ಆಪ್ಷನ್ಸ್ ಅಲ್ಲಿ ಇದೆ ಅಂದ್ಕೂಡ್ಲೆ ಅದನ್ನ ಅವರು ಆನ್ಸರ್ ಮಾಡ್ತಾರೆ. ಅಥವಾ ಮಕ್ಕಳು ಆಪ್ಷನ್ಸ್ ನ ಫಸ್ಟ್ ನೋಡ್ಕೊಬಿಡ್ತಾರೆ. ಸೊ ಆಪ್ಷನ್ಸ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಆ ಆಪ್ಷನ್ಸ್ ಗೆ ಸರಿ ಹೊಂದುವಂತ ಆನ್ಸರ್ ಮಾಡ್ಲಿಕ್ಕೆ ಹೋಗ್ತಾರೆ. ನಾವು ತುಂಬಾ ನೋಡ್ತೇನೆ ಮಕ್ಕಳು, ನಮ್ಮ ಕ್ಲಾಸಲ್ಲಿ ಕೂಡ ಮಕ್ಕಳು ಹಾಗೆ ಮಾಡ್ತಾರೆ. ಕೆಲವೊಂದು ಬಾರಿ ಅವ್ರಿಗೆ ಆನ್ಸರ್ ಸಿಗದೆ ಇದ್ದಾಗ ಆಪ್ಷನ್ಸ್ ನೋಡಿ ಯಾವ ಒಂದು ಸಂಖ್ಯೆನ ಕ್ಯಾನ್ಸಲ್ ಮಾಡಿ ಇದು ಆನ್ಸರ್ ಅಂತ ಬರೀತಾರೆ. ಅದು ಒಳ್ಳೆಯ ರೀತಿ ಅಲ್ಲ. ನಿಮಗೆ ಗಣಿತದಲ್ಲಿ 100ಕ್ಕೆ 100 ಅಂಕ ಬೇಕು ಅಂದ್ರೆ ನೀವು ಶ್ರದ್ಧೆಯಿಂದ ಸಿಸ್ಟಮೆಟಿಕ್ ಆಗಿ ಒಳ್ಳೆ ರೀತಿಯಿಂದ ಗಣಿತವನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಅಭ್ಯಾಸ ಮಾಡಿ ಪ್ರತಿಯೊಂದು ಸ್ಟೆಪ್ನು ಕೂಡ ಅದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹಾಗೆ ಇದ್ರಲ್ಲಿ ಓದೋದೇನಿರಲ್ಲ, ತುಂಬಾ ಈಸಿ. ಒಂದ್ಸಲ ನೀವು ಕಾನ್ಸೆಪ್ಟ್ ಕಲ್ತ್ಬಿಟ್ರೆ ನಿಮ್ಗೆ ಲೈಫ್ ಲಾಂಗ್ ಇದು ಯೂಸ್ ಆಗುತ್ತೆ. ಹಾಗೆ ಈ ಪ್ರಶ್ನೆ ಕೂಡ ನವೋದಯ ಪರೀಕ್ಷೆಗೆ ತುಂಬಾ ಉಪಕಾರಿಯಾಗಿದೆ. ಈ ತರ ಪ್ರಶ್ನೆ ಪ್ರಾಕ್ಟೀಸ್ ಮಾಡಿ, ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ತಪ್ಪಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾದ್ರೆ ಈ ಪ್ರಶ್ನೆ ನೋಡಿದ್ರಿ, ತುಂಬಾ ಚೆನ್ನಾಗಿ ನಾವು ಸಾಲ್ವ್ ಮಾಡಿದ್ದೇವೆ. ಹಾಗೆ ಕೊನೆಗೆ 7/8 ಆನ್ಸರ್ ಸಿಕ್ಕಿದೆ, 8ನೇ 7. ಸೊ ನಮ್ಮ ಆಪ್ಷನ್ ನಂಬರ್ 3 ಅಲ್ಲಿ 8ನೇ 7 ಆನ್ಸರ್ ಇದೆ. ನಾನು ಹೇಳಿದ್ದನ್ನ ಸರಿಯಾಗಿ ಕೇಳ್ಕೊಳ್ಳಿ ಆಯ್ತಾ. ಸೊ ನಮ್ಮ ವಿಡಿಯೋನ ಸರಿಯಾಗಿ ನೋಡಿ, ಒಂದ್ಸಲ ಅರ್ಥ ಆಗ್ತಿಲ್ವಾ ಪುನಃ ನೋಡಿ. ಇದರಲ್ಲಿ ಮಾಡಿದ್ರಲ್ಲಿ ಏನಾದ್ರೂ ಡೌಟ್ಸ್ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ಕರೆಕ್ಟ್ ಆಗಿ ಕಾಂಪ್ಲಿಕೇಶನ್ಸ್ ಇಲ್ದಿದ್ದಂಗೆ ನಿಮಗೆ ಸಾಲ್ವ್ ಮಾಡ್ಕೊಡ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ತುಂಬಾ ಮುಖ್ಯ ಏನಂದ್ರೆ ಗಣಿತ ತುಂಬಾ ಇಂಪಾರ್ಟೆಂಟ್. ನಾನು ಪದೇ ನಿಮ್ಗೆ ಹೇಳ್ತೇನೆ, ಯಾಕಂದ್ರೆ ಗಣಿತದಲ್ಲಿ ಬರುವಷ್ಟು ಪ್ರಶ್ನೆಗಳು ಬೇರೆ ಸಬ್ಜೆಕ್ಟ್ ಅಲ್ಲಿ ಬರಲ್ಲ. ಹಾಗೆ ಮಾನಸಿಕ ಸಾಮರ್ಥ್ಯ ನೀವು ಹೇಗೋ ಮಾಡ್ಬಿಡ್ತೀರಾ. ಸೊ ತುಂಬಾ ಈಸಿ ಆಗುತ್ತೆ, ಚಿತ್ರ ಇರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತೀರಾ. ಜೊತೆಗೆ ಗದ್ಯ ಭಾಗವನ್ನು ಕೂಡ ಕತೆ ಸ್ಟೋರಿ ಚೆನ್ನಾಗಿರುತ್ತೆ. ಆದ್ರೆ ನಿಮ್ಮ ಲಾಜಿಕಲ್ ಥಿಂಕಿಂಗ್, ನವೋದಯ ಶಾಲೆಯವರು ನಿಮ್ಮ ಬುದ್ಧಿಮಟ್ಟ ಯಾವ ತರ ಇದೆ, ನೀವು ಎಷ್ಟು ಚೆನ್ನಾಗಿ ಥಿಂಕ್ ಮಾಡ್ತೀರಾ ಅಂತ ಅವರು ನೋಡ್ತಾರೆ ನಿಮ್ಮನ್ನ. ಆದ್ದರಿಂದ ಆದಷ್ಟು ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳಿ. ಹೇಗೆ ಜಾಸ್ತಿ ಆಗುತ್ತೆ, ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ತಾರ್ಕಿಕ ಗಣಿತದ ವಿಷಯ ಲೆಕ್ಕವನ್ನು ಬಿಡಿಸಬೇಕು. ಸೊ ನೀವೇನ್ ಮಾಡ್ತೀರಾ, ತುಂಬಾ ಈಸಿ ಇರೋ ಲೆಕ್ಕವನ್ನು ಬಿಡಿಸ್ತೀರಾ. ಸೊ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಷ್ಟದ ಲೆಕ್ಕವನ್ನು ಆಯ್ಕೆ ಮಾಡಿ ಅದರ ಮೇಲೆ ಪ್ರಾಕ್ಟೀಸ್ ಮಾಡಿ. ತಪ್ಪಾದಲ್ಲಿ ಎಲ್ಲಿ ತಪ್ಪಾಗುತ್ತೆ ಅಂತ ನೋಡೋಣ. ಸೊ ಇದರೊಂದಿಗೆ ನಮ್ಮ ಮುಂದಿನ ಪ್ರಶ್ನೆ, ಈ ಉಚಿತ ನವೋದಯ ತರಬೇತಿಯ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಇದು ಅರ್ಥ ಆಗಿದೆ ಅನ್ಕೋತಾನೆ. ಅರ್ಥ ಆಗಿಲ್ಲ ಪುನಃ ಒಂದ್ಸಲ ಹಿಂದೆ ಹೋಗಿ ವಿಡಿಯೋನ ನೋಡ್ಬಿಡಿ ಆಯ್ತಾ. ಸೊ ನೆಕ್ಸ್ಟ್ ಹೋಗೋಣ ಆಯ್ತಾ. ಓಕೆ, ಎರಡನೇ ಪ್ರಶ್ನೆ ಬಂದ್ಬಿಟ್ಟು ನೋಡಿ, ಈ ತರ ಎರಡನೇ ಪ್ರಶ್ನೆ ಇದೆ. ಸೊ ನೋಡೋಣ ಎರಡನೇ ಪ್ರಶ್ನೆ ಏನಿದೆ ಅಂತ. ಸೊ ಕರೆಕ್ಟಾಗಿ ಓದ್ಬೇಕು. ನಾನು ಹೇಳಿದೇನ, ಪ್ರಶ್ನೆಯನ್ನ ಸರಿಯಾಗಿ ಓದ್ಬೇಕು. 9 6 ಮತ್ತು 0 ಈ ಅಂಕಿಗಳನ್ನ ಬಿಡಿಸಿ, 9 6 ಮತ್ತು 0 ಈ ಅಂಕಿಗಳನ್ನ ಬಳಸಿ ರಚಿಸಬಹುದಾದ 3 ಅಂಕಿಗಳ
ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಗುಣಲಬ್ಧ ಅಂತ ಕೇಳಿದ್ದಾರೆ. ಸೊ ನೋಡಿ, ಪ್ರಶ್ನೆನ ಓದ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ತುಂಬಾ ವಿದ್ಯಾರ್ಥಿಗಳು ಪ್ರಶ್ನೆನ ಓದ್ಕೊಳ್ಳಲ್ಲ, ಅರ್ಧಂಬರ್ಧ ಪ್ರಶ್ನೆ ಓದಿ ಯಾವುದೋ ಆನ್ಸರ್ ಹಾಕ್ಲಿಕ್ಕೆ ಹೋಗ್ತಾರೆ, ಅದು ತಪ್ಪಾಗುತ್ತೆ. ಸೊ ನೀವು ಹಾಗೆ ಮಾಡಬೇಡಿ. ಸಮಾಧಾನಕರವಾಗಿ ಪ್ರಶ್ನೆನ ಸ್ಪಷ್ಟವಾಗಿ ನಿಮ್ಮ ಆಲೋಚನೆ ಶಕ್ತಿಯಿಂದ ಓದ್ಬೇಕು. ನೋಡಿ, 9, 6 ಮತ್ತು 0 ಅಂತ ಹೇಳ್ತಾವ್ರು. ಅಂದ್ರೆ 9ನ ಉಪಯೋಗಿಸ್ಕೋಬೇಕಂತೆ, 6ನ ಉಪಯೋಗಿಸ್ಬೇಕು ಮತ್ತು 0 ಈ ಅಂಕಿಯನ್ನ ಬಳಸಿ. ಸೊ ರಚಿಸಬಹುದಾದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯ ಗುಣಲಬ್ಧ ಅಂತ ಕೇಳಿದ್ದಾರೆ. ಸೊ ಇಂಗ್ಲಿಷ್ ಅಲ್ಲಿ ಹೇಳ್ತಾನೆ, ದ ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ 3 ಡಿಜಿಟ್ ಅಂಡ್ ಲೀಸ್ಟ್ ಆಫ್ 3 digit which can be formed using digits 960. ಸೊ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತಾನೆ. 960 ಅಂತ ಒಂದು 3 ಅಂಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಅಂಕೆಗಳಿಂದ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆನ ರಚನೆ ಮಾಡಿ ಅವುಗಳ ಗುಣಲಬ್ಧವನ್ನು ಮಾಡ್ಬೇಕಂತೆ. ಎಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ಈಸಿಯಾಗಿ ನಾವು ಇದನ್ನ ಮಾಡ್ಬೋದು. ಅವ್ರೇನಂತಾರೆ, 9, 6 ಮತ್ತು 0. ಸೊ ಲೆಟ್ಸ್ ಟೇಕ್ 9, 6 and 0. ಸೊ 3 digit ಗ್ರೇಟೆಸ್ಟ್ ನಂಬರ್ ಏನು, 3 digit ಲೀಸ್ಟ್ ನಂಬರ್ ಕೇಳಿದ್ದಾರೆ. ಸೊ ವಿಲ್ ಸಾಲ್ವ್ ದ ಗ್ರೇಟೆಸ್ಟ್ ನಂಬರ್. ನೋಡಿ, ಗ್ರೇಟೆಸ್ಟ್ ನಂಬರ್ ಅತಿ ದೊಡ್ಡ ಸಂಖ್ಯೆ ಯಾವ್ದಾಗುತ್ತೆ? ಸೊ ಅತಿ ದೊಡ್ಡ ಸಂಖ್ಯೆಗೆ ನಾವೇನ್ ಮಾಡ್ತೇವೆ, ಅತಿ ದೊಡ್ಡ ಸಂಖ್ಯೆನ ರಚನೆ ಮಾಡುವಾಗ ಅಂಕೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆನ ಮೊದಲು ಬರೀತೇವೆ, ಅತಿ ಚಿಕ್ಕ ಸಂಖ್ಯೆನ ಆಮೇಲೆ ಬರೀತೇವೆ. ಸೊ ಇದರಲ್ಲಿ ಅತಿ ದೊಡ್ಡ ಅಂಕೆ 9 ಇದೆ. ಸೊ 960 ಯೂಶುವಲಿ ಗ್ರೇಟೆಸ್ಟ್ ನಂಬರ್ ಆಗುತ್ತೆ. ಸೊ ಹಾಗೆ ಸ್ಮಾಲೆಸ್ಟ್ ನಂಬರಿಗೆ ಸೊ ಏನ್ ಮಾಡ್ತಾರ, 0 ಇಂದ ಸ್ಟಾರ್ಟ್ ಮಾಡಬೇಕು. ಬಟ್ ನೀವು 069 ಅಂತ ಬರೆದ್ರೆ ಇದು 3 ಅಂಕೆಯ ಸಂಖ್ಯೆ ಆಗಲ್ಲ. ಹೌದಾ? 3 ಅಂಕೆಯ ಸಂಖ್ಯೆ ಆಗ್ಬೇಕು. 0 ಬಂದ್ರೆ ಅದು 3 ಅಂಕೆಯ ಸಂಖ್ಯೆ ಆಗಲ್ಲ. ಸೊ ಆದ್ದರಿಂದ 0 ಬಂದ್ರೆ ನಾವೇನ್ ಮಾಡ್ತೇವೆ, 0ನ 2ನೇ ಪ್ಲೇಸಿಗೆ ಪ್ಲೇಸ್ ಮಾಡ್ತೇವೆ. ಸೊ ಹಾಗಾದ್ರೆ ಈ 0ಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದಿದೆ, 6 ಇದೆ. ಸೊ 6ನ್ನ ಬರೆದು 609 ಅಂತ ಬರೀತೇವೆ. ಸೊ ಹಾಗಾದ್ರೆ ನಮಗೆ ಸಿಕ್ಕ ಈ 3 ಅಂಕೆಗಳಿಂದ ಅತಿ ದೊಡ್ಡ ಸಂಖ್ಯೆ 960, ಅತಿ ಚಿಕ್ಕ ಸಂಖ್ಯೆ 609. ಪರೀಕ್ಷೆಯಲ್ಲಿ ಪ್ರತಿಯೊಂದು ಅಂಕನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಯಾವುದಕ್ಕೂ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ಈಸಿ ಇದೆ, ನಾನು ಮಾಡ್ತೇನೆ, ನಾನು ಇಂಥ ತುಂಬಾ ಮಾಡಿದ್ದೇನೆ. ಓವರ್ ಕಾನ್ಫಿಡೆನ್ಸ್ ವರ್ಕ್ ಆಗಲ್ಲ ಎಕ್ಸಾಮ್ ಅಲ್ಲಿ. ಇಷ್ಟು ದಿನ ಅಭ್ಯಾಸ ಮಾಡಿದಿರಾ, ಇರುವ ಒಂದು ಆಪ್ಷನ್ನ ಸರಿಯಾಗಿ ಬಳಸ್ಕೊಂಡು ಎಕ್ಸಾಮ್ನ ಬರೀರಿ. ಯಾವತ್ತು ಓವರ್ ಕಾನ್ಫಿಡೆನ್ಸ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಬಂದರೂ ಕೂಡ ನಾವು ಎಡವುತ್ತೇವೆ. ಓವರ್ ಕಾನ್ಫಿಡೆನ್ಸ್ ಇಂದ ತುಂಬಾ ಜನ ಸಿಲ್ಲಿ ಒಂದು ಮಿಸ್ಟೇಕ್ಸ್, 1 ಮಾರ್ಕ್ಸ್ ಇಂದ ಸೀಟ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಈಸಿ ಇದೆ, ನಾನು ಮಾಡ್ತೇನೆ ಅನ್ನೋಕ್ಕಿಂತ ಮುಖ್ಯವಾಗಿ ಬಿ ಕಾನ್ಫಿಡೆಂಟ್ ಆ್ಯಂಡ್ ಸಾಲ್ವ್ ಡಬಲ್ ಟೈಮ್. ಆಯ್ತಾ? ಅಂದ್ರೆ ಪ್ರಯತ್ನ ಮಾಡಿ. ನೋಡಿ, ಮತ್ತೊಂದು ಸಲ ಪ್ರಶ್ನೆ ಓದಬೇಕು, ಪ್ರಶ್ನೆನ ಪುನಃ ಓದಬೇಕು. ಲೆಕ್ಕ ಮಾಡುವ ಕೂಡ ಮಿಡ್ಲ್ ಒಂದ್ಸಲ ಓದಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ 3 ಅಂಕೆಯ ಅತಿ ದೊಡ್ಡ ಸಂಖ್ಯೆ ನಾವು ಮಾಡ್ಕೊಂಡಿದ್ವಿ. ಸೊ 960 ಇಸ್ ದ ಗ್ರೇಟೆಸ್ಟ್ ನಂಬರ್, ಹಾಗೆ 609 ಇಸ್ ದ ಸ್ಮಾಲೆಸ್ಟ್ ನಂಬರ್. ಅದನ್ನ ಮಾಡಿಕೊಂಡು ಅವ್ರು ಏನ್ ಹೇಳ್ತಾರೆ, ಅದರ ಗುಣಲಬ್ಧ ಬೇಕು ಅಂತಾರೆ. ಸೊ ನಾವು ಗುಣಲಬ್ಧ ಮಾಡೋಣ. 900, 9 6 ಎಷ್ಟಾಗುತ್ತೆ, 54 ಆಗುತ್ತೆ. ಸೊ 9 9 81, 81 plus 5 is 86. 8640 ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಇದು 0 ಇರೋದ್ರಿಂದ ನಾನು 2 ಪ್ಲಸ್ ಕೊಡ್ತೇನೆ. ಸೊ 1 0 ಇದ್ರೆ ನೀವು 2 ಪ್ಲಸ್ ಕೊಟ್ಟು ಡೈರೆಕ್ಟ್ ನೆಕ್ಸ್ಟ್ ನಂಬರ್ಗೆ ಹೋಗಿ. 6 0ಗೆ 0, 6 6 36, 6 9 54. 54 ಪ್ಲಸ್ 3 57 ಆಗಿದೆ. 57. ಸೊ ಹಾಗಾದ್ರೆ ಇದನ್ನ ಕೂಡಿಸೋಣ. 0 4 6 14 7 1 8, ಹಾಗೆ ನಮ್ಮ ಆನ್ಸರ್ ಸಿಕ್ಕಿದೆ 5,84,640. ಸೊ ಹಾಗಾದ್ರೆ ಆಪ್ಷನ್ 3ರಲ್ಲಿ ನಮ್ಮ ಆನ್ಸರ್ ಇದೆ 5,84,640. ಸೊ ಈ ತರ ಪ್ರಶ್ನೆಗಳು ಬಂದಾಗ ತುಂಬಾ ಈಸಿ ಆಗಿರುತ್ತೆ. ಆದ್ರೆ ನಾವು ಅದನ್ನ ತಪ್ಪು ಮಾಡ್ತೇವೆ. ಯಾಕೆ? ಒಂದು ಗುಣಾಕಾರದಲ್ಲಿ ಅರ್ಜೆಂಟ್ ಮಾಡ್ತೇವೆ, ಸಮಯ ಇಲ್ಲ ಅಂತ. ಸೊ ಸಮಯ ಇರುತ್ತೆ, ಹಾಗೆ ಈ ಸ್ಮಾಲೆಸ್ಟ್ ನಂಬರ್ ಮಾಡುವಾಗ ಅಂಕೆಗಳನ್ನ ಸರಿಯಾಗಿ ಓದ್ಕೊಳ್ಳಲ್ಲ. ಇದರಿಂದ ತಪ್ಪುಗಳು ತುಂಬಾ ಆಗುತ್ತೆ. ಸೊ ನೀವು ಆ ತರ ತಪ್ಪನ್ನ ಮಾಡಬೇಡಿ, ಸರಿಯಾಗಿ ಮಾಡಿ. ಸೊ ನಾನು ಹೇಳಿದನ್ನ ಅಂಶಗಳನ್ನ ತಲೆಯಿಟ್ಕೊಳ್ಳಿ. ಎಕ್ಸಾಮಿಗೆ ಈ ತರ ಪ್ರಶ್ನೆಗಳು ಬರ್ತವೆ. ಹಾಗೆ ನಾನು ಹೇಳಿದ್ದೇನೆ, 20 ಪ್ರಶ್ನೆಯನ್ನ ನೀವು ವಿಂಗಡಣೆ ಮಾಡ್ಕೊಳ್ಳಿ ಅಂತ. ಸರಳ ರೀತಿಯ ಪ್ರಶ್ನೆ ಇದು, ತುಂಬಾ ಸರಳ ರೀತಿಯ ಪ್ರಶ್ನೆ ಆಗಿದೆ. ಆದ್ರೆ ಯಾವುದಕ್ಕೂ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಪ್ರತಿಯೊಂದು ಕಷ್ಟದ ಪ್ರಶ್ನೆಗೂ ಅಂಕಗಳು ಸೇಮ್ ಇರುತ್ತೆ, ಸರಳ ಪ್ರಶ್ನೆಗೂ ಅಂಕಗಳು ಸೇಮ್ ಇರುತ್ತೆ. ಸೊ ಹಾಗಾದ್ರೆ ನಾವು ಅದನ್ನೆಲ್ಲ ಮಾಡಲೇಬೇಕು, ಪ್ರತಿಯೊಂದು ಲೆಕ್ಕವನ್ನು ಮಾಡಬೇಕು. ಇದು 2ನೇ ಪ್ರಶ್ನೆ. ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಲೈಕ್ ಆದರೆ
ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಆಯ್ತಾ? ಸೊ ಇದರಿಂದ ಕೂಡ ಅವರು ಕೂಡ ಎಕ್ಸಾಮಿಗೆ ಓದ್ತಾ ಇದ್ರೆ ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು. ಇದೇ ತರಹ ಮುಂದಿನ ಭಾಗದಲ್ಲೂ ಕೂಡ ನಾವು ಹೆಚ್ಚಿನ ವಿಡಿಯೋನ ಹಾಕಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ. ನಮ್ಮ ಉದ್ದೇಶ ಆ, ಈ ಸಮಯದಲ್ಲಿ ನಿಮ್ಮನ್ನ ಉಚಿತ ಶಿಕ್ಷಣದ ಮೂಲಕ, ಅಂದ್ರೆ ಯಾರಿಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಲ್ಲ ಅವರು ಕೂಡ ಶಿಕ್ಷಣವನ್ನ ಪಡೆದುಕೊಂಡು ನವೋದಯ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ್ರೆ ನಮ್ಗದು ಸಾರ್ಥಕತೆ ಅಂತ ಅನ್ಸುತ್ತೆ. ಸೊ ದಯವಿಟ್ಟು ನಿಮ್ಮ ಈ ವಿಡಿಯೋನ ಇತರರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಗಣಿತದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳು ಕಷ್ಟ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನ ಸಾಲ್ವ್ ಮಾಡಿ ಕೊಡ್ತೇನೆ. ಯಾವ್ದಾದ್ರು ಟಾಪಿಕ್ ನಿಮ್ಗೆ ಬೇಕಂತಿದ್ರೆ, ಯಾವ್ದಾದ್ರು ಟಾಪಿಕ್ ಪರ್ಟಿಕ್ಯುಲರ್ ಟಾಪಿಕ್ ನಿಮ್ಗೆ ಅರ್ಥ ಆಗದೆ ಸರಿ ನಾವು ಕಲಿಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಡೆಫಿನೆಟ್ಲಿ ಅದನ್ನ ಅತ್ಯಂತ ಸರಳ ರೀತಿಯಲ್ಲಿ ನಿಮ್ಗೆ ಯಾವ ತರ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಇವತ್ತಿನ ಮೂರನೇ ಪ್ರಶ್ನೆ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಪ್ರಶ್ನೆನ ಓದಿ ಅರ್ಥೈಸ್ಕೊಳ್ಳಿ, ಆರಾಮಾಗಿ ಓದಿ. 1 ನಿಮಿಷದ ಅವಕಾಶನ ತಗೊಳ್ಳಿ, ಪ್ರಶ್ನೆಗೆ ಮನನ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಪದೇ 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 3-4 ಸಲ ಪ್ರಶ್ನೆನ ಓದಿ, ಆಯ್ತಾ? ನೋಡಿ, ನಾನು ಓದ್ತೇನೆ ಪ್ರಶ್ನೆನ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 616 ಮೀಟರ್ ಆಗಿದ್ದು ಅದರ ಅಗಲ 22 ಮೀಟರ್ ಆಗಿದೆ. ನಿವೇಶನಕ್ಕೆ ಬೇಲಿ ಹಾಕಲು ತಗಲುವ ಬೆಲೆ ಪ್ರತಿ ಮೀಟರ್ಗೆ ರೂಪಾಯಿ 7.50 ರೂಪಾಯಿ. ಆದರೆ ಆ ಆಯತಾಕಾರದ ನಿವೇಶನಕ್ಕೆ ಬೇಲಿ ಹಾಕಲು ತಗಲುವ ವೆಚ್ಚವೆಷ್ಟು ಅಂತ ಕೇಳಿದ್ದಾರೆ. ನೋಡಿ, ಪ್ರಶ್ನೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಓದ್ಬೇಕು. ಒಂದು ಆಯತಾಕಾರದ ನಿವೇಶನ ಇದೆ ಅಂತ, ಆಯ್ತಾ? ನೋಡಿ, ಇದು ಆಯತ ಅಲ್ವಾ? ಈ ಆಯತದ ನಿವೇಶನ ಅನ್ಕೊಳ್ಳಿ, ಅದರಿಂದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಸೊ 616 ಮೀಟರ್ ಅಂತೆ. ಸೊ ಅದರ ಅಗಲ 22 ಮೀಟರ್. ಅಗಲವನ್ನ ಕೊಟ್ಟಿದ್ದಾರೆ, ಹಾಗೆ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ನಿವೇಶನಕ್ಕೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಏನು? ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ, ಹೈಲೈಟ್ ಮಾಡ್ಕೊಳ್ಳಿ. ಅಗಲವನ್ನ ಕೊಟ್ಟಿದ್ದಾರೆ, ಹೈಲೈಟ್ ಮಾಡ್ಕೊಳ್ಳಿ. ನಿವೇಶನಕ್ಕೆ ಬೇಲಿ ಹಾಕ್ಬೇಕಂತೆ. ಹಾಗಾದ್ರೆ ಬೇಲಿ ಹಾಕಲು ತಗಲುವ ಬೆಲೆ ಪ್ರತಿ ಮೀಟರ್ಗೆ 7.5 ರೂಪಾಯಿ ಅಂತೆ. ಹಾಗಾದ್ರೆ ಆ ಆಯತಾಕಾರದ ನಿವೇಶನಕ್ಕೆ ಬೇಲಿ ಹಾಕ್ಲಿಕ್ಕೆ ಟೋಟಲ್ ಎಷ್ಟು ಖರ್ಚಾಗುತ್ತೆ ಅಂತ ಪ್ರಶ್ನೆ ಕೇಳಿದರೆ ತುಂಬಾ ಚೆನ್ನಾಗಿದೆ. ಇದು ಆಯತದ ಚೌಕದ ವಿಸ್ತೀರ್ಣ ಮತ್ತು ಸುತ್ತಳತೆಗೆ ಸಂಬಂಧಪಟ್ಟ ಪ್ರಶ್ನೆ. ಪ್ರತಿ ವರ್ಷ ಎಕ್ಸಾಮ್ ಅಲ್ಲ ನೋಡ್ತಾ ಇದ್ದೇನೆ. ಸೊ ಈ ತರ ಪ್ರಶ್ನೆಗಳು ಪಕ್ಕಾ ಕೇಳ್ತಾರೆ. ಅಂದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಆಯತದ ಸುತ್ತಳತೆ ವಿಸ್ತೀರ್ಣದ ಪ್ರಶ್ನೆಗಳು ಪಕ್ಕಾ ಬರ್ತವೆ. ನೀವು ಇದನ್ನ ಬರೆದಿಟ್ಕೊಳ್ಳಿ. ಈ ತರ ಪ್ರಶ್ನೆ ಎಕ್ಸಾಮಿಗಂತೂ ಡೆಫಿನೆಟ್ ಆಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ಟ್ರಿಕ್ ನಾನು ಹೇಳ್ಕೊಡ್ತೇನೆ. ಈ ತರ ಏನಾದ್ರು ಪ್ರಶ್ನೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಇಂಗ್ಲಿಷ್ ಅಲ್ಲಿ ನೋಡೋಣ, ಆಯ್ತಾ? ಸೊ ನೋಡಿ, ದ ಏರಿಯಾ ಆಫ್ ಅ ರೆಕ್ಟಾಂಗ್ಯುಲರ್ ಪ್ಲಾಟ್ ಈಸ್ 616 square meter and its breadth is 22 meter. So the cost of the fencing of the plot at the rate of ಇದು rupees 750 per meter ಅಂತ ಕೇಳಿದ್ದಾರೆ. ಸೊ ಅಂದ್ರೆ the area of a rectangular plot ಕೊಟ್ಟಿದ್ದಾರೆ, the area is given and the breadth is given. We need to find the cost is also given. The cost is given for per meter. 1 ಮೀಟರ್ಗೆ 7 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, the rate of 7.50 per meter is. So we need to find the total cost of fencing. ನಿಮಗೆ ಇಂಗ್ಲಿಷ್ ಅಲ್ಲಿ ಪ್ರಶ್ನೆಗಳು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಸೊ ನಾವು ಅದನ್ನ ಬಿಡಿಸಿ ಅರ್ಥ ಮಾಡ್ಕೋಬೇಕು. ನೋಡಿ, the area of a rectangular plot is. So what is given here? The area is given and the breadth is given. ಸೊ ಒಂದು ರೆಕ್ಟಾಂಗಲ್ ಪ್ಲಾಟ್ ನ ಏರಿಯಾ ಕೊಟ್ಟಿದ್ದಾರೆ, ವಿಸ್ತೀರ್ಣ ಕೊಟ್ಟಿದ್ದಾರೆ, ಹಾಗೆ ಬ್ರೆತ್ ಅಗಲವನ್ನ ಕೊಟ್ಟಿದ್ದಾರೆ. ಸೊ ಹಾಗೆ 1 ಮೀಟರ್ ಬೇಲಿ ಹಾಕಲಿಕ್ಕೆ ಎಷ್ಟು ಖರ್ಚು ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಇಂಥ ಪ್ರಶ್ನೆಗಳನ್ನ ತುಂಬಾ ಜನ ವಿದ್ಯಾರ್ಥಿಗಳು 100ಕ್ಕೆ 80 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹಾಜರಾದ 100ಕ್ಕೆ 80 ವಿದ್ಯಾರ್ಥಿಗಳು ಪ್ರಶ್ನೆನ ಮಾಡಲ್ಲ. ಯಾಕೆ? ಪ್ರಶ್ನೆ ಓದ್ತಾ ಸುಸ್ತಾಗ್ಬಿಡ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ. ಸೊ ನೀವು ಏನ್ ಮಾಡಿ, ಆ ತರ ಮಾಡ್ಬೇಡಿ. ಪ್ರಶ್ನೆನ ಕರೆಕ್ಟ್ ಆಗಿ ಓದಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಿಮ್ದೇ ಒಂದು ಪ್ಲಾಟ್ ಇದೆ ಅನ್ಕೊಳ್ಳಿ, ಇದು ಪ್ಲಾಟ್ ಅಲ್ವಾ? ಸೊ ಈ ಪ್ಲಾಟಿಗೆ ನೀವು ಏನ್ ಮಾಡ್ಬೇಕಂದ್ರೆ ಅದರ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು? 616 ಮೀಟರ್ ಇದೆ ಅಲ್ವಾ? ಸೊ ಮೀಟರ್ ಸ್ಕ್ವೇರ್ ಅಂತ ನಾವು ಬರಿತೇವೆ, ಚದರ ಮೀಟರ್ ಅಂತ ಹೇಳಿ. ಸೊ ವಿಸ್ತೀರ್ಣ, ಹಾಗೆ ಅಗಲವನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಅಗಲ ಅಂತಾನೆ. ಸೊ ಅಗಲ ಎಷ್ಟು ಕೊಟ್ಟಿದ್ದಾರೆ? ಸೊ 22 ಮೀಟರ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಬರಿತೇನೆ ಇಲ್ಲಿ 22 ಮೀಟರ್, 22 ಮೀಟರ್ ಬ್ರೆತ್ ಇಸ್ ಗಿವನ್. ಸೊ ಹಾಗಾದ್ರೆ ಇದಕ್ಕೆ ನೀವೇನ್ ಹಾಕ್ಬೇಕು? ಬೇಲಿ ಹಾಕ್ಬೇಕು. ಯೂಶುವಲಿ ನಾವು ಹೊಲಕ್ಕೆ ಬೇಲಿನ ಎಲ್ಲಿ ಹಾಕ್ತೇವೆ? ಹೊಲದ ನಡುವೆ ಹಾಕ್ತೇವೆ ಅಥವಾ ಸುತ್ತಲೂ ಹಾಕ್ತೇವೆ? ಯಾಕೆ ಬೇಲಿ ಹಾಕೋದು? ರೀಸನ್ ಏನು? ನೋಡಿ, ಲಾಜಿಕಲ್ ಥಿಂಕಿಂಗ್ ಮಾಡಬೇಕು. ಪ್ರಶ್ನೆ ಬಂದಾಗ ಅವರು ಡೈರೆಕ್ಟ್ ಆಗಿ ಆಯತ ವಿಸ್ತೀರ್ಣ ಮಾಡಿ ಸುತ್ತಳತೆ ಮಾಡಿ ಅಂತ ಅವ್ರು ಹೇಳಲ್ಲ. ಸೊ ನಿಮ್ಮ ತಾರ್ಕಿಕವಾಗಿ ಯೋಚನೆ ಮಾಡಿ. ಸೊ ಬೇಲಿ ಹಾಕ್ಬೇಕಲ್ವಾ? ಸೊ ಬೇಲಿನ ಎಲ್ಲಿ ಹಾಕ್ತಾರೆ? ಸೊ ಬೇಲಿನ ಹಾಕೋದು ಅಲ್ವಾ, ಆಯತದ ಸುತ್ತಲೂ ಏನ್ ಮಾಡ್ತೀರಿ ನೀವು?
ಸೊ ನಿಮ್ದು ಹೊಲ ಇದ್ರೆ, ನೀವು ರೈತಾಪಿ ವರ್ಗದವರಾಗಿದ್ದರೆ ನಿಮ್ಗೆ ಗೊತ್ತಿದೆ, ಹೊಲಕ್ಕೆ ನಾವು ಬೇಲಿನ ಯಾಕೆ ಹಾಕ್ತೇವೆ? ಸೊ ಪ್ರಾಣಿಗಳ ಕಾಟದಿಂದ ಅಥವಾ ಕಳ್ಳ ಕಾಕರ ಕಾಟದಿಂದ ಹೊಲವನ್ನು ರಕ್ಷಣೆ ಮಾಡಲಿಕ್ಕೆ, ದನ ಕರುಗಳು ಮೇಯ್ತಾಯೆ ಎಕ್ಸ್ಟ್ರಾ ಬಂದು ಅಥವಾ ಕಾಡು ಪ್ರಾಣಿಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಬೇಲಿಯನ್ನು ಹಾಕ್ತೇವೆ. ಸೊ ಇಲ್ಲಿ ಇದೇ ಪ್ರಶ್ನೆ. ಹಾಗಾದ್ರೆ ಆಯತದ ವಿಸ್ತೀರ್ಣ ಮಾಡಬೇಕೋ ಸುತ್ತಳತೆ ಮಾಡಬೇಕೋ ನಿಮ್ಗೆ ಗೊತ್ತಾಯ್ತು ಅಲ್ವಾ? ಸೊ ಈ ಸುತ್ತಲೂ ಬೇಲಿ ಹಾಕೋದಿದ್ರೆ ವಿ ನೀಡ್ ಟು ಫೈಂಡ್ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್. ಸೊ ಹಾಗಾದ್ರೆ ಬೇಲಿ ಹಾಕೋ ಪ್ರಶ್ನೆ ಅಂತ ಬಂದ್ರೆ, ಯಾವುದೇ ಒಂದು ಆಯತದ ನಿವೇಶನಕ್ಕಾಗಲಿ ಜಾಗಕ್ಕಾಗಲಿ ಬೇಲಿ ಹಾಕೋ ಪ್ರಶ್ನೆ ಅಂತ ಬಂದ್ರೆ ಡೆಫಿನೆಟ್ಲಿ ಅದು ಪೆರಿಮೀಟರ್ ಕ್ವೆಶ್ಚನ್, ಅಂದ್ರೆ ಸುತ್ತಳತೆಯ ಪ್ರಶ್ನೆ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ ಆಯ್ತಾ, ಅದು ಸುತ್ತಳತೆಯ ಪ್ರಶ್ನೆ ಆಗಿರುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಬೇಲಿ ಹಾಕೋ ಪ್ರಶ್ನೆ ಬಂದಾಗ ಡೆಫಿನೆಟ್ಲಿ ಅದು ಸುತ್ತಳತೆ. ಹಾಗಾದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕು? ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ, ಅಗಲವನ್ನ ಕೊಟ್ಟಿದ್ದಾರೆ. ವಿಸ್ತೀರ್ಣ ಅಗಲ ಕೊಟ್ಟಾಗ ನಾವು ಉದ್ದವನ್ನ ಕಂಡುಹಿಡ್ಕೋಬಹುದು. ಯಾಕೆ ಅಂದ್ರೆ ಸುತ್ತಳತೆ ಬೇಕಂದ್ರೆ ನಮ್ಗೆ ಡೆಫಿನೆಟ್ಲಿ ಉದ್ದ ಮತ್ತು ಅಗಲಗಳು ಬೇಕು. ಯಾವುದೇ ಒಂದು ಆಯತದ ಸುತ್ತಳತೆನ ಕೇಳಿದ್ದಾರೆ ಅಂದ್ಬಿಟ್ರೆ ನಮಗೆ ಅದರ ಉದ್ದ ಅಗಲ ಗೊತ್ತಿದ್ದಾಗ ಮಾತ್ರ ನಾವು ಸುತ್ತಳತೆಯನ್ನ ಕಂಡುಹಿಡಿಬಹುದು. ದಟ್ ಮೀನ್ಸ್ ವಿ ನೀಡ್ ಟು ಫೈಂಡ್ ದ ಲೆಂತ್ ಫಸ್ಟ್. ವೈ? ಬಿಕಾಸ್ ಫಾರ್ ದ ಪೆರಿಮೀಟರ್ ವಿ ನೀಡ್ ಟು ಫೈಂಡ್ ದ ಲೆಂತ್. Perimeter formula is 2 into length plus breadth. So we need a perimeter as well as length and breadth for the perimeter. So ನಮಗೆ ಸುತ್ತಳತೆ ಅಂತೂ ಬೇಕು, ಆದ್ರೆ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಬೇಕಾಗುವ ಅಂಶಗಳೇನು? ಉದ್ದ ಮತ್ತು ಅಗಲ. ಆ ಉದ್ದವೇ ಇಲ್ಲದಿದ್ದಾಗ ಸುತ್ತಳತೆ ಕಂಡುಹಿಡಿಯಲಿಕ್ಕೆ ಆಗಲ್ಲ. ಸೊ ನಾವು ಪ್ರಶ್ನೆ ಅರ್ಥ ಮಾಡ್ಕೊಂಡಿದ್ದೇವೆ, ಏನೇನು ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡ್ಕೊಂಡಿದ್ದೇವೆ. ಸೊ ನೋಡಿ, ನಾನು ಬರೀತೇನೆ ಇವಾಗ ಏನೇನು ಕೊಟ್ಟಿದ್ದಾರೆ, ಏನೇನು ಮಾಡಬೇಕು ಅಂತ ಸರಳವಾಗಿ ನೋಡಿ. ತುಂಬಾ ಚೆನ್ನಾಗಿದೆ. ಸೊ ನಾನು ಬರೀತೇನೆ. ಸೊ ಹಾಗಾದ್ರೆ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಇಸ್ ಈಕ್ವಲ್ ಟು 616 ಮೀಟರ್ ಸ್ಕ್ವೇರ್ ಅಂತೆ. ಹಾಗೆ ಬ್ರೆತ್ ಇಸ್ ಗಿವನ್. ಓಕೆ, ಅಗಲವನ್ನ ಕೊಟ್ಟಿದ್ದಾರೆ 22 ಮೀಟರ್. ಸೊ ನಮಗ್ ಬೇಕಾಗಿದ್ದು ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಏನು? ವಿಸ್ತೀರ್ಣ ಬೇಕಾಗಿದೆ. ಸೊ ವಿಸ್ತೀರ್ಣಕ್ಕೆ ಸುತ್ತಳತೆ ಬೇಕಾಗಿದೆ. ಸುತ್ತಳತೆಗೆ ಏನ್ ಬೇಕು? ಸುತ್ತಳತೆಗೆ ನಮ್ಗೆ ಉದ್ದ ಬೇಕೇ ಬೇಕು. ಸೊ ನಮಗೆ ಸುತ್ತಳತೆ ಬೇಕು ಅಂತ ಹೇಳಿದ್ರೆ ಅದರ ಅಗಲ ಸಾಕಾಗಲ್ಲ, ಲೆಂತ್ ಕೂಡ ಬೇಕೇ ಬೇಕು. ಸೊ ಲೆಂತ್ ನಾವು ಹೇಗೆ ಮಾಡ್ತೇವೆ ನೋಡಿ, ಮುಳ್ಳಿನ ತೆಗಿಬೇಕಂತ, ಹೌದಾ? ಸೊ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ, ವಿಸ್ತೀರ್ಣವನ್ನ ಉಪಯೋಗಿಸಿಕೊಂಡು ನಾವು ಉದ್ದವನ್ನ ಕಂಡುಹಿಡಿಯಬಹುದು. ನಾನು ಮಾಡ್ತೇನೆ ನೋಡಿ. ಇಲ್ಲಿ ವಿಸ್ತೀರ್ಣ ಸೂತ್ರ ಗೊತ್ತಿದೆ ನಮಗೆ, ಲೆಂತ್ ಇಂಟು ಬ್ರೆತ್ ಅಲ್ವಾ? ಸೊ ಉದ್ದ ಇಂಟು ಅಗಲ, ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಏರಿಯಾ ಆಫ್ rectangle is equal to length into breadth. ನೋಡಿ ನಾನು ಬರ್ದೇನೆ, ಏರಿಯಾ is equal to length into breadth. ಸೊ ಏರಿಯಾ is given 616 ಮಾಡಿ is equal to ಲೆಂತ್ ಗೊತ್ತಿಲ್ಲ, ಲೆಂತ್ ಅನ್ನ L ಅಂತ ಇಡಿ, ಬ್ರೆತ್ ಗೊತ್ತಿದೆ 22. ಸೊ ಹಾಗಾದ್ರೆ ನಮ್ಗೆ ಲೆಂತ್ ಬೇಕಂದ್ರೆ ನಾವೇನ್ ಮಾಡ್ತೇವೆ? ಈ ಅಗಲವನ್ನ ಟ್ರಾನ್ಸ್ಪೋಸ್ ಮಾಡ್ತೇವೆ ಅಲ್ವಾ? ಸೊ therefore 616 divided by 22 is equal to length. ಹಾಗಾದ್ರೆ ಲೆಂತ್ is equal to ಏನಾಯ್ತು? 616 ಭಾಗಿಸು 22. ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಈಸಿಲಿ ಲೆಂತ್ ಸಿಗುತ್ತೆ. ಸೊ ನಾನು ರಫಲ್ ಮಾಡ್ತೇನೆ ನೋಡಿ, 616 ಭಾಗಿಸು 22. 22 ಒಂದ್ಲೆ 22, 22ಲೆ 44, 24 ಮೂರ್ಲೆ 66ಕ್ಕೆ ಹೋಗುತ್ತೆ. ಸೊ 2ಲೆ 44 ಮೈನಸ್ ಮಾಡ್ತೀರಾ. 11 minus 4 is 7 ಬರುತ್ತೆ and 1. ಓಕೆ, ಸೊ 6 ಬಂದಿದೆ. 22 into 8 ಎಷ್ಟು ಬರುತ್ತೆ ನೋಡಿ? 22 8 6 ಇದೆ ಅಲ್ವಾ? ಸೊ 6 ಇರ್ತದೆ, ನಾನು 2 8 16 ಆ ಥರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. 8 2 16, 8 2 16 plus 1 17. ಸೊ therefore 22 8 176. ಹಾಗಾದ್ರೆ ನಮಗೆ 28 ಆನ್ಸರ್ ಸಿಕ್ಕಿದೆ. ಲೆಂತ್ ಇಸ್ ಈಕ್ವಲ್ ಟು 28 ಮೀಟರ್. ನೋಡಿ ನಾವೇನ್ ಮಾಡಿದ್ವಿ? ಸುತ್ತಳತೆ ಕಂಡುಹಿಡಲಿಕ್ಕೆ ಉದ್ದವನ್ನ ಕಂಡುಹಿಡಿದ್ವಿ. ಸೊ ಹಾಗಾದ್ರೆ ಇವಾಗ ನಮ್ಮ ಹತ್ರ ಈ ಆಯತದ ವಿಸ್ತೀರ್ಣ ಕೊಟ್ಟಿದ್ದಿದೆ, ಉದ್ದವನ್ನ ನಾವು ಕಂಡುಹಿಡ್ಕೊಂಡ್ವಿ, ಅಗಲ ಕೊಟ್ಟಿದ್ದಾರೆ. ಸೊ ಉದ್ದ ಅಗಲ ಗೊತ್ತಿದೆ. ಸೊ ಈಸಿಲಿ ಸುತ್ತಳತೆನ ಕಂಡುಹಿಡಿಯಬಹುದು. ಸೊ ಒಂದೇ ಸುತ್ತು ಕೊಟ್ಟಿದ್ದಾರೆ. ಸೊ ಕೆಲವೊಂದ್ಸಲ 1 ಸುತ್ತು 2 ಸುತ್ತು 3 ಸುತ್ತು ಅಂತ ಕೊಡ್ತಾರೆ. ಒಂದೇ ಸುತ್ತಿದೆ 3 ಸುತ್ತು ಅಂದ್ಕೊಟ್ರೆ ಸುತ್ತಳತೆನ 3ರಿಂದ ಮಲ್ಟಿಪ್ಲೈ ಮಾಡ್ತೀರಾ. ಇದು ಒಂದೇ ಸುತ್ತಿದೆ, ಆದ್ರೆ 1 ಮೀಟರ್ಗೆ ಎಷ್ಟು ಖರ್ಚು ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ? ಸುತ್ತಳತೆನ ಕಂಡು ಹಿಡಿದು ಸೊ ಎಷ್ಟು ಮೀಟರ್ ಬರುತ್ತೆ ಅಂತ ನೋಡಿ ಇಂಟು ಗುಣಾಕಾರ 7.5 ರೂಪಾಯಿಂದ ಗುಣಿಸಿದ್ರೆ ನಮಗೆ ಇದಕ್ಕೆ ಬೇಲಿ ಹಾಕ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಗುತ್ತೆ. ಅರ್ಥ ಆಗಿದೆ ಅನ್ಕೋತೇನೆ. ನೋಡಿ ಒಂದ್ಸಲ. ಓಕೆ, ಇದನ್ನ ನಾನು ರಿಲೀಸ್ ಮಾಡ್ತೇನೆ, ಇದರ ಅವಶ್ಯಕತೆ ನಮ್ಗಿಲ್ಲ ಇವಾಗ, ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಬೇಕು? ನಮಗೆ ಉದ್ದ ಗೊತ್ತಿದೆ, ಉದ್ದ 28 ಮೀಟರ್, ಜೊತೆಗೆ
ಅಗಲ 22 ಮೀಟರ್. ಸೊ ಇವೆರಡು ಗೊತ್ತಿದ್ದಾಗ ಸುತ್ತಳತೆ ಮಾಡ್ಬೋದು. ಪೆರಿಮೀಟರ್ ಸೂತ್ರ ನೋಡಿ, ಸುತ್ತಳತೆಯ ಸೂತ್ರ ಬರೀತೇನೆ ಇಲ್ಲಿ. ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಗುಣಿಸು ಲೆಂತ್ ಪ್ಲಸ್ ಬ್ರೆತ್ ಅಂತ ಹೇಳ್ತೀವಿ ಅಲ್ವಾ. 2 ಗುಣಿಸು ಉದ್ದ ಪ್ಲಸ್ ಅಗಲ. ಸೊ ಹಾಗಾದ್ರೆ ಉದ್ದವನ್ನ ಕೊಟ್ಟಿದ್ದಾರೆ 2 ಇಂಟು 28 ಪ್ಲಸ್ 22. ಸೊ ನೋಡಿ 2 ಇಂಟು 28 ಪ್ಲಸ್ 22 50 ಆಗುತ್ತೆ. 58 100 ಮೀಟರ್ ಆಯಿತು. ಹಾಗಾದ್ರೆ ಈ ನಿವೇಶನದ ಒಟ್ಟು ವಿಸ್ತೀರ್ಣ ಅಂತಾನೆ ಸುತ್ತಳತೆ 100 ಮೀಟರ್ ಇದೆ. ಅಂದ್ರೆ ಇಲ್ಲಿಂದ ನಾನು ಪ್ರಯಾಣ ಆರಂಭಿಸಿದ್ರೆ ಒಂದು ಸುತ್ತನ್ನ ಹಾಕಿ ಬರ್ಲಿಕ್ಕೆ ನಿವೇಶನಕ್ಕೆ ಅಂದ್ರೆ ನಮ್ಮ ಈ ಗದ್ದೆಗೆ ಅಥವಾ ಒಂದು ಸೈಟಿಗೆ 616 ಮೀಟರ್ ವಿಸ್ತೀರ್ಣ ಇರುವ ಗದ್ದೆಯ ಸುತ್ತಳತೆ 100 ಮೀಟರ್ ಆಗಿದೆ. ಹಾಗಾದ್ರೆ 100 ಮೀಟರ್ಗೆ 1 ಮೀಟರ್ನ ಬೆಲೆ ಏನಂತಾರೆ ಅವರು? 1 ಮೀಟರ್ಗೆ 7.5 ರೂಪಾಯಿ ಅಂತ ನೋಡಿ. ನಿವೇಶನಕ್ಕೆ ಬೇಲಿ ಹಾಕಲು ತಗಲುವ ಬೆಲೆ ಎಷ್ಟು? 7.5 ರೂಪಾಯಿ. ಸೊ ನಿವೇಶನ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಏನೇ ಆಗಿರ್ಬೋದು ಅಲ್ವಾ. ಸೊ ನೀವು ಯಾವುದೋ ಒಂದು ಜಾಗನ ಪರ್ಚೇಸ್ ಮಾಡ್ತೀರಾ, ಅದಕ್ಕೆ ನೀವು ನಿವೇಶನಕ್ಕೆ ಬೇಲಿ ಹಾಕ್ತಿದ್ದೀರಾ ಅಥವಾ ಗದ್ದೆ ಇದೆ, ಈ ತರ ಪ್ರಶ್ನೆಗಳು ಬಂದಾಗ ಇದು ಸುತ್ತಳತೆ ಪ್ರಶ್ನೆ ಆಗಿರುತ್ತೆ. ಫೋಕಸ್ ಮಾಡಿ ಏನ್ ಮಾಡ್ಬೇಕು, ನಾ ಏನ್ ಮಾಡಿದೆ ನೀಟಾಗಿ ನೋಡಿ. ನನಗೆ ಉದ್ದ ಬೇಕಾಗಿತ್ತು, ಉದ್ದ ಅಗಲ ಸಿಕ್ತು, ಹಾಗೆ ಸುತ್ತಳತೆ ಸಿಕ್ಕಿದೆ. 1 ಮೀಟರ್ಗೆ 7 ರೂಪಾಯಿ. ಹಾಗಾದ್ರೆ 100 ಮೀಟರ್ನ ಬೆಲೆ ಎಷ್ಟು ನೋಡಿ? 1 ಮೀಟರ್ಗೆ 7.5. ಆದ್ದರಿಂದ 100 ಮೀಟರ್ಗೆ 100 ಇಂಟು 7.5 ಮಾಡ್ತೇವೆ. 0 0 7.5 ಒಂದೇ 75 ಆಗುತ್ತೆ. 7.5 ಅಂತ 1.4 ಬಿಂದು ಕೊಡ್ತೇವೆ. 750 ರೂಪಾಯಿ. ಹಾಗಾದ್ರೆ ನನ್ನ ಈ ನಿವೇಶನಕ್ಕೆ ಬೇಲಿ ಹಾಕಲು ತಗಲುವ ವೆಚ್ಚ ಎಷ್ಟು ನೋಡಿ? ಆಪ್ಷನ್ 4ನೇದಲ್ಲಿ ರೂಪಾಯಿ 750 ಇದೆ. ಸೊ ಒಂದು ಸುತ್ತು ಬೇಲಿ ಹಾಕಲಿಕ್ಕೆ ಅಪ್ಪಿತಪ್ಪಿ ಅವರು 2 ಸುತ್ತು ಅಂತ ಕೊಟ್ಟಿದ್ದಿದ್ರೆ ಇದನ್ನ ಮತ್ತೆ ಮಲ್ಟಿಪ್ಲೈ ಬೈ 2 ಮಾಡಬೇಕಿತ್ತು. 3 ಸುತ್ತು ಅಂದ್ರೆ ಮಲ್ಟಿಪ್ಲೈ ಬೈ 3 ಮಾಡಬೇಕಿತ್ತು. ಸೊ ಹಾಗಾದ್ರೆ ಈ ಆಯತಾಕಾರದ ನಿವೇಶನದ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತಾನೆ. ನೋಡಿ, ಫಸ್ಟ್ ನೋಡಿದಾಗ ಈ ಪ್ರಶ್ನೆ ತುಂಬಾ ದೊಡ್ಡದು ಕಾಣುತ್ತೆ ನಿಮ್ಗೆ. ಆದರೆ ಬಿಡಿಯಾಗಿ ನಾವು ಬಿಡಿಸ್ತಾ ಹೋದ್ರೆ ಪ್ರಶ್ನೆಯ ಆಳ ಗೊತ್ತಾಗುತ್ತೆ. ಜೊತೆಗೆ ಪ್ರಶ್ನೆಗೆ ಏನೇನ್ ಮಾಡಬೇಕು ಅನ್ನೋದೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಲಾಜಿಕಲ್ ಥಿಂಕಿಂಗ್ ಮಾಡಿ. ಬೇಲಿ ಹಾಕ್ಬೇಕಾ? ಓಕೆ, ವಿಸ್ತೀರ್ಣ ಕೊಟ್ಟಿದಾರ, ನಮ್ಗೆ ಗೊತ್ತಿದೆ. ಬೇಲಿ ಹಾಕೋ ಪ್ರಶ್ನೆ ಬಂದಾಗ ಸುತ್ತಳತೆ ಬರುತ್ತೆ. ಸುತ್ತಳತೆಗೆ ಉದ್ದ ಮತ್ತು ಅಗಲಗಳು ಎಸೆನ್ಷಿಯಲ್, ಬೇಕೇ ಬೇಕು. ಆದ್ರೆ ಅಗಲ ಇದೆ, ಉದ್ದ ಗೊತ್ತಿಲ್ಲ. ವಿಸ್ತೀರ್ಣ ಕೊಟ್ಟಿದ್ದಾರೆ, ನಮಗೆ ನೆನಪಿದೆ. ಮುಳ್ಳಿನ ತೆಗಿರಿ, ವಿಸ್ತೀರ್ಣ ಸೂತ್ರದಿಂದ ಉದ್ದವನ್ನ ಕಂಡುಹಿಡಿಯಿರಿ. ನೋಡಿ, ನಾವು ಮಾಡಿದೇವಲ್ಲ, ಸೊ ನೀಟಾಗಿ ಮಾಡಿದ್ದೇವೆ. ಆರಾಮಾಗಿ ಪ್ರಶ್ನೆಗೆ ಉತ್ತರ ಗೊತ್ತಾಗುತ್ತೆ. ಆದ್ರೆ ಎಲ್ಲಕ್ಕಿಂತ ಮೊದಲು ನೀವು ಪ್ರಶ್ನೆಯನ್ನ ಆನ್ಸರ್ ಮಾಡ್ತಾ ಈ ಪ್ರಶ್ನೆನ ಮರ್ತ್ಬಿಡ್ಬೇಡಿ. ಪದೇ ಪ್ರಶ್ನೆ ನೋಡಿ, ಏನು ಕೇಳಿದ್ದಾರೆ, ಸರಿ ಇದೆನಾ, ಓಕೆ ಇಷ್ಟು ಸರಿ ಇದೆನಾ, ತಗಲುವ ವೆಚ್ಚ ಎಷ್ಟು, ಒಂದೇ ರೌಂಡಾ, ಓಕೆ. ಹಾಗಾದ್ರೆ ಒಂದೇ ಸುತ್ತು ಅಂತ ಕೇಳಿದರೆ ಸುತ್ತುಗಳ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಪ್ರಶ್ನೆ ಬಗ್ಗೆ ನಿಗಾ ಇಡಿ. ನಿಮ್ಗೆಲ್ಲ ಗೊತ್ತಿದ್ರು ಕೂಡ ಪರೀಕ್ಷೆಯಲ್ಲಿ ತಪ್ಪಾಗೋ ಕಾರಣ ಏನು ಹೇಳಿ? ನಿಮ್ಮ ಓವರ್ ಕಾನ್ಫಿಡೆನ್ಸ್. ನಾನು ಪದೇ ನೆನಪು ಮಾಡ್ತೇನೆ. ಇಲ್ಲಿಗೆ ನಾವು 3ನೇ ಪ್ರಶ್ನೆ ಮುಗಿಸಿದ್ದೇವೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಓಕೆ ವಿದ್ಯಾರ್ಥಿಗಳೇ, ಸೊ ನೋಡಿ, ಇದು ನಮ್ಮ 4ನೇ ಪ್ರಶ್ನೆ ಆಗಿದೆ. 4ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. 8% ಸರಳ ಬಡ್ಡಿಯಲ್ಲಿ ರೂಪಾಯಿ 1,500 ಮೊತ್ತವು 1,800 ರೂಪಾಯಿ ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯೂಶುವಲಿ ನೋಡಿ, ಇನ್ ಹೌ ಮೆನಿ ಇಯರ್ಸ್ ವಿಲ್ 1,500 ಅಮೌಂಟ್ ಟು 1,800 at 8% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳ್ತಾರೆ. ಸೊ ಪ್ರಶ್ನೆನ ಓದಿದಾಗ ಗ್ರಾಮ್ಯಾಟಿಕಲಿ ನೀವು ಸರಿಯಾಗಿ ಅರ್ಥ ಆಗಲ್ಲ ನಿಮ್ಗೆ. ಯಾಕಂದ್ರೆ ಇದು ಸರಳ ಬಡ್ಡಿ ಪ್ರಶ್ನೆ. ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ಅವ್ರು. ಯಾಕೆ ಕನ್ಫ್ಯೂಷನ್ ಮಾಡ್ತಾರೆ? ಕೆಲವೊಂದು ಬಾರಿ ಪ್ರಿನ್ಸಿಪಲ್ಗೆ ಅಮೌಂಟು ಅಂತಾರೆ, ಪ್ರಿನ್ಸಿಪಲ್ಲು ಅಂತಾರೆ, ಸರಳ ಬಡ್ಡಿಗೆ ಅಮೌಂಟು ಅಂತಾರೆ, ಸಿಂಪಲ್ ಇಂಟ್ರೆಸ್ಟ್ ಅಂತಾರೆ. ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ, SIಗೂ ಇಂಟ್ರೆಸ್ಟ್ ಅಂತಾರೆ, ರೇಟಿಗೂ ಇಂಟ್ರೆಸ್ಟ್ ಅಂತಾರೆ. ಸೊ ಹಾಗಾದ್ರೆ ಇಂಥ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ತುಂಬಾ ಸಿಂಪಲ್ ವೇ ಇದೆ. ಪ್ರಶ್ನೆನ ಇನ್ನೊಂದು ಬಾರಿ ಓದೋಣ. ಏನ್ ಕೊಟ್ಟಿದ್ದಾರೆ ನೋಡೋಣ. 8% ಸರಳ ಬಡ್ಡಿಯಲ್ಲಿ. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 8% ನನ್ಗೆ ಗೊತ್ತಾಗಿದೆ. ಸೊ ನಾವು ಏನ್ ಗೊತ್ತಾಗಿದೆ ಬರ್ಕೋಬಿಡ್ಬೇಕು. ದರವನ್ನ ಕೊಟ್ಟಿದ್ದಾರೆ, ಬಡ್ಡಿ ದರ 8% ಅಂತ. ಸೊ ನಮಗೆ ಬುದ್ಧಿವಂತಿಕೆ ಏನು ಅಂದ್ರೆ ಪ್ರಶ್ನೆಯಲ್ಲಿ ಏನೇನ್ ಕೊಟ್ಟಿದ್ದಾರೆ ಲೀಸ್ಟ್ ಮಾಡ್ಕೊಳ್ದಿರ್ಬೇಕು. ಸರಿಯಾಗಿ ಪ್ರಶ್ನೆ ಓದಿ ಲೀಸ್ಟ್ ಮಾಡ್ಕೊಳ್ಳೋದು. ಇಷ್ಟು ಮೊತ್ತವು ಇಷ್ಟು ಆಗುತ್ತದೆ ನೋಡಿ. ದಿಸ್ ಅಮೌಂಟ್ ಟು, ನೀವು ಬ್ಯಾಂಕಲ್ಲಿ ಅಮೌಂಟ್ ಇಡ್ತೀರಾ? ಫಸ್ಟ್ ಆಫ್ ಆಲ್ ಹೇಳಿ, ಬ್ಯಾಂಕಲ್ಲಿ ನೀವು ಅಮೌಂಟ್ ಇಡ್ತೀರಾ, ಮೊತ್ತವನ್ನು ಇಡ್ತೀರಾ? ಇಲ್ಲ. ಸೊ ಬ್ಯಾಂಕಲ್ಲಿ ಇಡುವ ಹಣವನ್ನು ನಾವು ಅಸಲು ಅಂತ ಹೇಳ್ತೇವೆ. ದಟ್ ಇಸ್ ದ ಪ್ರಿನ್ಸಿಪಲ್.
ವಾಟ್ ವಿ ನೀಡ್ ಟು ಕೀಪ್ ಇನ್ ದ ಬ್ಯಾಂಕ್ ದಟ್ ಇಸ್ ಪ್ರಿನ್ಸಿಪಲ್, ವಾಟ್ ವಿ ಆರ್ ಟೇಕಿಂಗ್ ಫ್ರಮ್ ದ ಲೋನ್ ಆಸ್ ಅ ಬ್ಯಾಂಕ್ ಇಸ್ ಆಲ್ಸೋ ಪ್ರಿನ್ಸಿಪಲ್. ನೀವು ಬ್ಯಾಂಕಲ್ಲಿ ಹಣ ಇಟ್ಟರು ಅದು ಅಸಲು, ಬ್ಯಾಂಕಿಂದ ಸಾಲವಾಗಿ ಪಡೆದ್ರು ಅಸಲಾಗುತ್ತೆ. ಸೊ ನೀವು ಬ್ಯಾಂಕಲ್ಲಿ ಇಟ್ಟ ಹಣ ಸರಳ ಬಡ್ಡಿಯ ಜೊತೆಗೆ ಜಾಸ್ತಿ ಆದಾಗ ಮೊತ್ತ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಮೊತ್ತವನ್ನ ಬ್ಯಾಂಕಲ್ಲಿ ಇಡ್ಲಿಕ್ಕೆ ಆಗಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕು, 1500 ಇದ್ದಿದ್ದು 1800 ಆಗುತ್ತೆ ಅಂದ್ರೆ ನೀವು ಬ್ಯಾಂಕಲ್ಲಿ ಇಟ್ಟ ಹಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗಾದ್ರೆ ಈ 1500 ಅನ್ನೋದು ಅಸಲಾಗಿದೆ. ಸೊ ದಟ್ ಇಸ್ ದ ಪ್ರಿನ್ಸಿಪಲ್ ಅಂತ ನಾವು ಹೇಳ್ತೇವೆ. ಇದು ಅಸಲು, ಪ್ರಿನ್ಸಿಪಲ್ ಅಂತ ಕರೀತೇವೆ 1500 ರೂಪಾಯಿ. ಸೊ ಹಾಗಾದ್ರೆ ನಾವು ಬ್ಯಾಂಕಲ್ಲಿ ಅಸಲಲ್ಲಿ ಇಟ್ಟಾಗ ಮಾತ್ರ ಅದು ಒಂದು ಸರಳ ಬಡ್ಡಿಯೊಂದಿಗೆ ಮೊತ್ತ ಆಗುತ್ತೆ. ಲಕ್ಷ್ಯ ಇರಲಿ, ಬ್ಯಾಂಕಲ್ಲಿ ನಾವು 1500 ರೂಪಾಯಿ ಇಟ್ಟರೆ ಕೆಲವು ವರ್ಷಗಳ ನಂತರ ಅದು ಜಾಸ್ತಿ ಆಗಿದೆ. ಅರ್ಥ ಏನು, ಆ ಅಸಲಿಗೆ ಸರಳ ಬಡ್ಡಿಯನ್ನ ಸೇರಿಸಿ ಅದು ಜಾಸ್ತಿ ಆಗಿರುತ್ತೆ. ಸೊ ಯೂಶುವಲಿ ಅದಕ್ಕೆ ನಾವು ಬ್ಯಾಂಕಲ್ಲಿ ಹಣವನ್ನು ಹೆಚ್ಚಿಗೆ ಇಡ್ತೇವೆ, ಮನೇಲಿ ಇಟ್ಕೊಳ್ಳೋಲ್ಲ. ಮನೇಲಿ ಇಟ್ಕೊಂಡ್ರೆ ದುಡ್ಡು ಜಾಸ್ತಿ ಆಗುತ್ತಾ, ಯೋಚನೆ ಮಾಡಿ. ಇಲ್ಲ, ಜಾಸ್ತಿ ಆಗಲ್ಲ. ಜೊತೆಯಲ್ಲಿ ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂತ ಕೇಳಿದಾರೆ, ಅಂದ್ರೆ ಕಾಲವನ್ನ ಕೇಳಿದ್ದಾರೆ. ಟೈಮ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಸೊ ನಮಗೆ ಟೈಮಿನ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಕಾಲದ ಫಾರ್ಮುಲಾ ನಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ನೋಡಿ, ಕಾಲ ಇಸ್ ಈಕ್ವಲ್ ಟು ಟೈಮ್ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು R. ಕನ್ನಡದಲ್ಲಿ ಕಾಲ ಇಸ್ ಈಕ್ವಲ್ ಟು ಸರಳ ಬಡ್ಡಿ ಗುಣಿಸು 100 ಡಿವೈಡೆಡ್ ಬೈ ಅಸಲು ಗುಣಿಸು ದರ. ಸೊ ಹಾಗಾದ್ರೆ ಈ ಫಾರ್ಮುಲಾ ಇಂದ ನಾವೇನ್ ಮಾಡ್ಬೋದು, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಂಡು ಹಿಡಿಬಹುದು. ಆದ್ರೆ ಒಂದು ಸಮಸ್ಯೆ ಏನು, ಇಲ್ಲಿ ಸರಳ ಬಡ್ಡಿನ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಮೊತ್ತ ಮತ್ತು ಅಸಲು ಕೊಟ್ಟಾಗ ನಿಮ್ಗೆ ಗೊತ್ತಿದೆ ಅಲ್ವಾ, ಮೊತ್ತದಲ್ಲಿ ನಾ ಹೇಳಿದ್ದೇನೆ ಆಲ್ರೆಡಿ, ಅಸಲು ಮತ್ತೆ ಸರಳ ಬಡ್ಡಿ ಸೇರಿ ಮೊತ್ತ ಆಗಿರುತ್ತೆ. ಸೊ ಹಾಗಾದ್ರೆ ನಾವು ಮೊತ್ತದಲ್ಲಿ ಅಸಲನ್ನ ತೆಗೆದ್ಬಿಟ್ರೆ ಉಳಿಯೋದು ಸರಳ ಬಡ್ಡಿ ಆಗಿರುತ್ತೆ ಅಲ್ವಾ. ನೋಡಿ ಈಸಿಯಾಗಿ ನಾವು ಏನ್ ಮಾಡ್ಬೋದು ಇಲ್ಲಿ, ಸೊ ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ SI ಆದಾಗ SI ಬೇಕಂದ್ರೆ ಏನ್ ಮಾಡ್ತೇವೆ, ಅಮೌಂಟ್ ಅಲ್ಲಿ ಪ್ರಿನ್ಸಿಪಲ್ ನ ಮೈನಸ್ ಮಾಡ್ತೇವೆ. ಸೊ ಹಾಗಾದ್ರೆ 1800 1500 ಕಳೆದಾಗ 300 ಸಿಗುತ್ತೆ. ಸೊ ಹಾಗಾದ್ರೆ ಸರಳ ಬಡ್ಡಿ ಏನಾಯ್ತು, 300 ರೂಪಾಯಿ ಆಯ್ತು. ಸೊ ನಮ್ಗೆ ಈಗ ಸರಳ ಬಡ್ಡಿ ಕೂಡ ಸಿಕ್ಕಿದೆ. ನೋಡೋಣ, ನೆಕ್ಸ್ಟ್ ಎಲ್ಲ ಹಾಕೋಣ. SI ಇಸ್ ಈಕ್ವಲ್ ಟು ರೂಪಾಯಿ 300 ಸಿಕ್ಕಿದೆ. ಹಾಗಾದ್ರೆ ನಾವು ಫಾರ್ಮುಲಾ ಅಲ್ಲಿ ಎಲ್ಲವನ್ನ ಹಾಕಿ ಈಸಿಲಿ ಏನ್ ಮಾಡ್ಬೋದು, ಇದಕ್ಕೆ ಉತ್ತರವನ್ನ ಕಂಡುಹಿಡಬಹುದು. ಸೊ ನಾನು ಹಾಕ್ತೇನೆ ನೋಡಿ. ಸೊ SI ಎಷ್ಟಿದೆ, 300 ರೂಪಾಯಿ ಇದೆ. 300 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ 1500 ಕೊಟ್ಟಿದ್ದಾರೆ. ಸೊ ಹಾಗೆ ದರವನ್ನ 8% ಅಂತ ಕೊಟ್ಟಿದ್ದಾರೆ. ಸೊ ನೋಡಿ 8% ಹಾಕಿದಾಗ ಈಸಿಲಿ 2 0 ಹೋಯ್ತು, 3 1 3 5 5 1 5 20. ಹಾಗಾದ್ರೆ 20/8 ಉಳಿಯುತ್ತೆ, 4 2 4 5 5/2 ಅಂತ ಉಳಿಯುತ್ತೆ. ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ 5/2 ಎಲ್ಲೂ ಇಲ್ಲ. ಸೊ ನಾವು ಈ ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿ ನಮ್ಗೆ ಗೊತ್ತಾಗುತ್ತೆ. ನೋಡಿ 5/2 ಮಾಡ್ತೇನೆ, 5ಕ್ಕೆ 2ರಿಂದ ಭಾಗಿಸ್ತೀರಾ, 2 2 4 1 ಉಳಿತು. ಸೊ ಹಾಗಾದ್ರೆ ಇದರ ಆನ್ಸರ್ ಏನಾಗುತ್ತೆ ನೋಡಿ, 2.1/2. ಹಾಗಾದ್ರೆ 2.1/2 ವರ್ಷಗಳು ಮೂರನೇ ಆಪ್ಷನ್ ಇದೆ. ಲಾಸ್ಟ್ಗೆ ಬರ್ತೇನೆ, ಕಾಲ ಇಸ್ ಈಕ್ವಲ್ ಟು ಟೈಮ್ ಇಸ್ ಈಕ್ವಲ್ ಟು 2.5 ಇಯರ್. ಇದು ನಮ್ಮ ಪ್ರಶ್ನೆಗೆ ಬೇಕಾದ ಆನ್ಸರ್. ಸೊ ಹಾಗೆ ಸರಳ ಬಡ್ಡಿಯಲ್ಲಿ ತುಂಬಾ ಪ್ರಶ್ನೆಗಳು ಬರ್ತವೆ. ಅಸಲಿನ ಸೂತ್ರ ಇದೆ, ಸರಳ ಬಡ್ಡಿಯ ಸೂತ್ರ ಇದೆ, ಕಾಲದ ಸೂತ್ರ ಇದೆ, ದರದ ಸೂತ್ರ ಇದೆ. ಸೊ ನೀವೆಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮಿಗೆ ಡೆಫಿನೆಟ್ ಆಗಿ ಒಂದು ಪ್ರಶ್ನೆಯನ್ನ ಕೊಟ್ಟೇ ಕೊಡ್ತಾರೆ. ಸೊ ಹಾಗಾದ್ರೆ ಬನ್ನಿ ನಾವು ಮುಂದಿನ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂತ ನೋಡ್ಕೊಂಡು ನೋಡೋಣ, ಆಯ್ತಾ? ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕೊನೆಯ ಪ್ರಶ್ನೆ ನೋಡೋಣ. 4 ಪ್ರಶ್ನೆ ತುಂಬಾ ಎಂಜಾಯ್ ಮಾಡಿದೆ ಅಂತ ಅನಿಸ್ತಾ ಇದೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ 5ನೇ ಪ್ರಶ್ನೆ ಪ್ರತಿಯೊಂದು ಕೂಡ ಒಂದು ಡಿಫಿಕಲ್ಟಿ ಲೆವೆಲ್ ಇರೋ ಪ್ರಶ್ನೆ ನಾನು ಆಯ್ಕೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಿಮಗೆ ಈಸಿ ಪ್ರಶ್ನೆ ನೀವು ಹೇಗೋ ಮಾಡ್ತೀರಾ, ಆದರೆ ಕಾಂಪ್ಲಿಕೇಶನ್ ಪ್ರಶ್ನೆಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ಅದನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳಿ ಅಂತ. ಸೊ 5ನೇ ಪ್ರಶ್ನೆ ಓದ್ಕೊಳ್ಳೋಣ. ಪ್ರತಿ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಮಧ್ಯಾಹ್ನ 2:15ಕ್ಕೆ, ಇದು 2:15 ಆಯ್ತಾ, 2:15ಕ್ಕೆ ನಿಲ್ದಾಣದಿಂದ ಹೊರಡುತ್ತದೆ. ಸೊ 90 ಕಿಲೋಮೀಟರ್ ದೂರವಿರುವ ಮತ್ತೊಂದು ನಿಲ್ದಾಣವನ್ನು ಆ ರೈಲು ಯಾವ ಸಮಯಕ್ಕೆ ತಲುಪುತ್ತದೆ ಅಂತ ಕೇಳಿದ್ದಾರೆ ಅಲ್ವಾ. ನೋಡಿ ತುಂಬಾ ಚೆನ್ನಾಗಿರೋ ಪ್ರಶ್ನೆ ಇದೆ. ಇದು ಮೇ ಬಿ ಯಾವ ಪ್ರಶ್ನೆ ಅಂತ ಅನ್ಸುತ್ತೆ ನಿಮಗೆ, ಯಾವ ತರ ಕ್ಯಾಟಗರಿ ಪ್ರಶ್ನೆ ಅಂತ ಅನ್ಸುತ್ತೆ ನಿಮಗೆ, ಹೇಳಿ ನೋಡು. ಸೊ ಯಾವ ಪ್ರಶ್ನೆ ಅಂತ ಅನ್ಸ್ಬೋದು? ಪ್ರತಿ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲು ಅಂದ್ರೆ
ರೈಲಿನ ವೇಗವನ್ನು ಕೊಟ್ಟಿದ್ದಾರೆ ಅಲ್ವಾ, ಬರ್ಕೋಣ. ರೈಲಿನ ವೇಗ ಎಷ್ಟು? ಸೊ ನೋಡಿ, ವೇಗ ಸ್ಪೀಡ್ ಕೊಟ್ಟಿದ್ದಾರೆ ಆಯ್ತಾ. ಸ್ಪೀಡ್ ಇಸ್ ಈಕ್ವಲ್ ಟು 72 ಕಿಲೋಮೀಟರ್ ಪರ್ ಅವರ್ ಅಂತ ಅರ್ಥ. ಸೊ ಪ್ರತಿ ಗಂಟೆಗೆ 75 ಕಿಲೋಮೀಟರ್ ಚಲಿಸುವ ರೈಲು, 72 ವೇಗದಲ್ಲಿ ಚಲಿಸುವ ಒಂದು ರೈಲು ಮಧ್ಯಾಹ್ನ 2:15ಕ್ಕೆ, ಎಷ್ಟು ಗಂಟೆಗೆ? 2:15 PM ಒಂದು ರೈಲ್ವೆ ನಿಲ್ದಾಣದಿಂದ ಹೊರಡುತ್ತದೆ. ಸೊ ಹಾಗೆ 90 ಕಿಲೋಮೀಟರ್ ದೂರವಿರುವ ಇನ್ನೊಂದು ನಿಲ್ದಾಣವನ್ನ ಯಾವ ಸಮಯಕ್ಕೆ ತಲುಪುತ್ತದೆ ಅಂದ್ರೆ ನಡುವಿನ ಸಮಯವನ್ನು ಕೇಳಿದ್ದಾರೆ ಅಲ್ವಾ. ವೇಗವನ್ನ ಕೊಟ್ಟಿದ್ದಾರೆ, ದೂರವನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ದೂರವನ್ನ ಕೊಟ್ಟಿದ್ದಾರೆ. ಹೋಗೋಣ. ದೂರ ಡಿಸ್ಟೆನ್ಸ್ ಅಂತ ಹೇಳ್ತಾರೆ, ಡಿಸ್ಟೆನ್ಸ್ 90 ಕಿಲೋಮೀಟರ್. ಸೊ ಹಾಗಾದ್ರೆ ಇಷ್ಟು ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ದೂರ ಕಾಲ ವೇಗದ ಒಂದು ಪ್ರಶ್ನೆ. ಹಾಗೆ ಎಕ್ಸಾಮಿಗೆ ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್. ಈಗ ಕಷ್ಟ 4 ಪ್ರಶ್ನೆ ಬರುತ್ತೆ. 4 ಪ್ರಶ್ನೆಯಲ್ಲಿ ಇದು ಒಂದು ಕೂಡ ಈ ಥರ ಪ್ರಶ್ನೆ ಬಂದೇ ಬರುತ್ತೆ. ದೂರ ಕಾಲ ವೇಗ ಅಥವಾ ರೈಲ್ವೆಗೆ ಸಂಬಂಧಿಸಿದ ಪ್ರಶ್ನೆ ಬರುತ್ತೆ. ಸೊ ಮುಂದಿನ ಕ್ಲಾಸಲ್ಲಿ ರೈಲ್ವೆ ಪ್ರಾಬ್ಲಮ್ಸ್ ಅಂದರೆ ಪ್ಲಾಟ್ಫಾರ್ಮ್ನ ದಾಟುವಾಗ ಯಾವ ಥರ ಸೊಲ್ಯೂಷನ್ ಮಾಡಬೇಕು ಅನ್ನೋ ಬಗ್ಗೆ ನಾನು ವಿವರವಾಗಿ ಹೇಳ್ಕೊಡ್ತೇನೆ. ಈಗ ಪ್ರಶ್ನೆ, ಅ ಟ್ರೈನ್ ಸ್ಟಾರ್ಟ್ಸ್ ಎಟ್ 2:50 PM. ಓಕೆ, ಇದು 2:50 PM ಅಲ್ಲ, ಆ್ಯಕ್ಚುಲಿ 2:15 ಆಗಬೇಕು ಆಯ್ತಾ. ಸೊ ಇದು 2:15 PM. ಪ್ರಶ್ನೆ ಚೇಂಜ್ ಮಾಡ್ಕೊಳ್ಳಿ. 2:15 PM from a station at the speed of 72 km per hour. So speed is 72 km per hour. At what time it will reach the other station 90 km away? ನೋಡಿ, ಇಂಗ್ಲಿಷ್ ಭಾಷೆಯವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಆದರೆ ಪ್ರಶ್ನೆ ಎಲ್ಲ ಬಿಡಿಸಿ ಓದಿದ್ರೆ ಯಾವುದೇ ರೀತಿ ಕಷ್ಟ ಆಗಲ್ಲ, ತುಂಬ ಈಸಿಯಾಗಿ ಓದ್ಬೋದು. ನಾನು ಹೇಳ್ಕೊಡ್ತೇನೆ. A train starts at 2:15 PM. ಇದು 2:50 ಅಲ್ಲ, 2:15 PM from a station at the speed of 72 km. ಹಾಗಾದರೆ ಒಂದು ಟ್ರೈನ್ 2:15 PM ಒಂದು ಸ್ಟೇಷನ್ ಹೊರಟಿದೆ. ಸ್ಪೀಡ್ನ ಕೊಟ್ಟಿದ್ದಾರೆ, ನಾವು ಮೆನ್ಷನ್ ಮಾಡ್ಕೊಂಡಿದ್ದಾರೆ 72 km per hour. ಹಾಗೆ ಎಟ್ ವಾಟ್ ಟೈಮ್ ಇಟ್ ವಿಲ್ ರೀಚ್. ಸೊ 2:15 ಹೊರಟಿದೆ, ಎಟ್ ವಾಟ್ ಟೈಮ್. ಹಾಗಾದರೆ ಪ್ರಯಾಣದ ಒಟ್ಟು ಅವಧಿ ಎಷ್ಟು ಅಂತ ಮಾಡಬೇಕಿಲ್ಲ ಆಯ್ತಾ. ಟೈಮ್ನ ಐಡೆಂಟಿಫೈ ಮಾಡಿ 2:15 ಅದನ್ನು ಆ್ಯಡ್ ಮಾಡಿಬಿಟ್ರೆ ಎಷ್ಟು ಗಂಟೆ ಆಗಿದೆ, ಎಷ್ಟು ನಿಮಿಷ ಆಗಿದೆ ಅಂತ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಗಂಟೆಗೆ ಅದು ಹೋಗಿ ರೀಚ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ಪ್ಯೂರ್ಲಿ ವೇಗ ಮತ್ತು ದೂರವನ್ನು ಕೊಟ್ಟಾಗ ಕಾಲವನ್ನು ಕಂಡುಹಿಡಿಬೇಕಾಗುತ್ತೆ. ಟೈಮ್ ವಿ ನೀಡ್ ಟು ಫೈಂಡ್ ಔಟ್. ಕಾಲ ಸೂತ್ರ ಏನು? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ದೂರ ಭಾಗಿಸು ವೇಗ. ಸೊ ದೂರ ಇದೆ, ಎಷ್ಟಿದೆ? ದೂರ 90 ಕಿಲೋಮೀಟರ್ ಇದೆ. 90 ಭಾಗಿಸು 72 ಮಾಡಿದರೆ ನಮಗೆ ಕಾಲ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ನೋಡೋಣ, 90/72 ಅಂತ ಮಾಡಿದಾಗ ನಮಗೆ ಕಾಲವನ್ನು ಗೊತ್ತು. ಸೊ ಅದೇ ಕಾಲವನ್ನು ನಾವೇನು ಮಾಡಬೇಕಾಗುತ್ತೆ? ಇಲ್ಲಿ 2:15 ಆ್ಯಡ್ ಮಾಡಬೇಕಾಗುತ್ತೆ. ಸೊ 2:15 ಆ್ಯಡ್ ಮಾಡಿ ಅಂದರೆ ನಮ್ಮ ಆನ್ಸರ್ ಗಂಟೆ ಮತ್ತು ನಿಮಿಷಗಳಲ್ಲಿ ಇರಬೇಕು. ಸೊ ವಿ ನೀಡ್ ಟು ಫೈಂಡ್ ದ ಆನ್ಸರ್ ಇನ್ hour and minutes. ಸೊ ನೋಡೋಣ, ಇಲ್ಲಿ 90/72 ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ 90/72 ಕ್ಯಾನ್ ಬಿ ಕ್ಯಾನ್ಸಲ್ ಬೈ 18. 18 1s are 18, 18 2s are 36, 3s are 54 and 4s are 72. So 18 4s are 18 5s are. So 5/4 ಬಂದಿದೆ. 5/4 ಮೀನ್ಸ್ ನಾವು ಅದನ್ನು 5/4ನ ಮಿಕ್ಸ್ ಫ್ರಾಕ್ಷನ್ ಆಗಿ ಭಿನ್ನರಾಶಿಯಲ್ಲಿ 1.1/2 ಅಂತ ಬರೀಬೋದು. ಯಾಕಂದ್ರೆ ನೋಡಿ, 5ನ 4ರಿಂದ ಬಾಕ್ಸ್ದಾಗ 4 1 4, 1 ಉಳಿತು, ಬಿಂದು ಕೊಡ್ತೀರಾ ಅಥವಾ ಬಿಂದು ಕೊಟ್ಟು 1/2 ಆಗಲ್ಲ, ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. ಬಿಂದು ಕೊಡ್ತೀರಾ, ಬಿಂದು ಕೊಟ್ಟು ಕೂಡ ನೀವು ಮಾಡ್ಬೋದಲ್ಲ. ನಿಮಗೆ ನೀಟಾಗಿ ಇನ್ನೊಂದು ಹೇಳ್ತಾರೆ. ಸೊ 5/4 ಏನು ಮಾಡ್ತೀರಾ? 5ಕ್ಕೆ 4ರಿಂದ ಭಾಗಿಸ್ತೀರಾ. ಸೊ 4 1 4, 1 ಉಳಿತು, ಬಿಂದು ಕೊಡ್ತೀರಾ, 0 ಬರುತ್ತೆ. 4 8, 2 ಉಳಿಯುತ್ತೆ, ಮತ್ತೊಂದು 0 ತಗೋತೀರಾ, 4 20. ಸೊ ಹಾಗಾದರೆ 1.25 ಅಂತ ಬರುತ್ತೆ ಹೌದಾ ಟೈಮಿಂಗ್. ಸೊ ಈ 1.25 ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು, ನೆನಪಿರಲಿ. ಯಾಕಂದರೆ ಇದು ಪೂರ್ಣ ಗಂಟೆಗಳಲ್ಲಿದೆ. 1 ಗಂಟೆ 25 ನಿಮಿಷ ಅಂತ ಆಗಲ್ಲ, 1.25 ಗಂಟೆ ಅಂತಲೇ ಆಗುತ್ತೆ. ಸೊ ಹಾಗಾದರೆ ನಿಮಗೊಂದು ಶಾರ್ಟ್ ಅನ್ನು ಹೇಳ್ತೇನೆ. ಏನಂತ ಹೇಳಿದ್ರೆ, ಗಂಟೆನ ನೀವು ನಿಮಿಷಕ್ಕೆ ಪರಿವರ್ತನೆ ಮಾಡಿ 1.25 ಅಂದರೆ ಇದು 1 ಗಂಟೆ ಅಂತೂ ಪೂರ್ಣ ಇದೆ. ಇದು 1 ಪೂರ್ಣಾಂಕ ಹಾಗೆ ಇಟ್ಕೊಳ್ಳಿ. 0.25 ಗಂಟೆಗೆ ಪರಿವರ್ತನೆ ಮಾಡಿ. ಹೇಗೆ ಗಂಟೆಗೆ ಪರಿವರ್ತನೆ ಮಾಡ್ತೀರಾ? ನಿಮ್ಮ ಗಂಟೆಯಿಂದ ನಿಮಿಷಕ್ಕೆ ಹೇಗೆ ಮಾಡೋದು? ಸೊ 60 ಮಾಡ್ತೀರಿ ಹೌದಾ. ಯಾವುದೇ ಒಂದು ಗಂಟೆಯಿಂದ ನಿಮಿಷಕ್ಕೆ ಪರಿವರ್ತನೆ ಮಾಡುವಾಗ 60 ಗುಣಿಸ್ಬೇಕಾಗುತ್ತೆ. ಸೊ 0.25ಕ್ಕೆ ಇಂಟು 60 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ನೋಡಿ. 6 30, 12 15. ಸೊ 15 ಬಂದಿತ್ತು ಅಂದರೆ ಇದರ ಉತ್ತರ 1 ಗಂಟೆ 15 ನಿಮಿಷ ಅಂತ ಆಯಿತು ಅಲ್ವಾ.
1 ಗಂಟೆ 15 ನಿಮಿಷ. ಇದನ್ನು ನಾವು ಇದಕ್ಕೆ ಆ್ಯಡ್ ಮಾಡೋಣ. 1:15 ಇದಕ್ಕೆ ಆ್ಯಡ್ ಮಾಡಿದರೆ ಕೊನೆಯಲ್ಲಿ ನಮ್ಗೆ ಸಿಗೋದು 30. ಸೊ 3 ಗಂಟೆ 30 ನಿಮಿಷ ಮಧ್ಯಾಹ್ನ. ಸೊ ಆಪ್ಷನ್ ನಂಬರ್ 2 ನಮ್ಮ ಆನ್ಸರ್ ಇದೆ. ಹಾಗೆ ಒಂದು ತುಂಬ ಮುಖ್ಯವಾದ ವಿಷಯ ಏನು ಅಂದರೆ, ಇಲ್ಲಿ ನಮ್ಮ ಗಂಟೆಯನ್ನು ಕನ್ವರ್ಟ್ ಮಾಡಿದಾಗ 1.25 ಸಿಗುತ್ತೆ. ಸೊ ಹಾಗಾದ್ರೆ ಸರ್ 1.25 ನಾವು ನಿಮಿಷಕ್ಕೆ ಹೇಗೆ ಮಾಡ್ತೇವೆ? ನೀವು 1.15 ಮಾಡಿದ್ರಿ, ಹೇಗೆ ಬಂತು ಹಾಗೆ? ಸೊ ನಿಮ್ಗೊಂದು ಲಕ್ಷ್ಯ ಇಟ್ಕೊಳ್ಳಿ, ಒಂದು ಕಾಮನ್ ಪ್ರಿನ್ಸ್ ಇಟ್ಕೊಳ್ಳಿ. ಏನು ಅಂದರೆ 0.5 ಗಂಟೆ ಅಂತ ಅಂದರೆ 1/2 ಗಂಟೆ ಅಂತ ಆಗುತ್ತೆ, ಅಥವಾ ಅದನ್ನು 30 ನಿಮಿಷ ಅಂತ ನಾವು ಹೇಳ್ತೇವೆ ಆಯ್ತಾ. 0.5 ಗಂಟೆ ಅಂದರೆ 30 ನಿಮಿಷ, ಜೊತೆಗೆ 0.25 ಗಂಟೆ ಅಂದರೆ ಇದು 15 ನಿಮಿಷ, 0.75 ಗಂಟೆ ಅಂದರೆ ಇದು 45 ನಿಮಿಷ. ಯಾಕಂದರೆ ಗಂಟೆಯಿಂದ ನಿಮಿಷಕ್ಕೆ ಮಾಡುವಾಗ ನಾವು 60 ಗುಣಿಸ್ತೇವೆ. ಸೊ ನೀವು 0.25ಕ್ಕೆ 60 ಗುಣಿಸಿದ್ರೆ 15 ಬರುತ್ತೆ, 0.75ಕ್ಕೆ 60 ಗುಣಿಸಿದ್ರೆ 45 ಬರುತ್ತೆ. ಸೊ ಹೀಗೆ ಗಂಟೆಯಿಂದ ನಿಮಿಷಕ್ಕೆ ಪರಿವರ್ತನೆ ಮಾಡುವಾಗ ತುಂಬ ಪ್ರಮುಖವಾಗಿ ಮಾಡಬೇಕು. ಇಲ್ಲ ಅಂತ ನೀವೇನು ಮಾಡ್ತೀರಾ, ಇಲ್ಲಿ 1.25 ಬರ್ತಲ್ಲ, ಇದನ್ನು ನೀವು 1 ಗಂಟೆ 25 ನಿಮಿಷ ಅಂತ ತಪ್ಪಾಗಿ ಭಾವಿಸ್ಕೋತೀರಾ. ಸೊ ನೆನಪಿರಲಿ, ಕಾಲವನ್ನು ಮಾಡಿದಾಗ ಅದು ಪೂರಾ ಆನ್ಸರ್ ಏನು ದಶಮಾಂಶ ಬರುತ್ತೆ ಅದು ಗಂಟೆಲಿರುತ್ತೆ. ನೀವು ಅದನ್ನು ಗಂಟೆ ಮತ್ತು ನಿಮಿಷಕ್ಕೆ ಪರಿವರ್ತನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಏನು ಹೇಳಿದೆ, ಹೇಗೆ ಮಾಡಬೇಕು ಅಂತ ನೋಡಿ, ಇನ್ನೊಂದು ಹೇಗೆ ಮಾಡಬೇಕಂತ. ಈಗ 1 ಗಂಟೆ 25 1.25 ಸಿಕ್ಕಿದಾಗ ಈ ಒಂದನ್ನು ಹಾಗೆ ಇಟ್ಕೊಳ್ಳಿ, 1 ಗಂಟೆ ಆಗುತ್ತೆ. ಈ ಮುಂದಿಂದು 0.25 ಏನು ಮಾಡಿ ಇಂಟು 60ರಿಂದ ನಿಮಿಷಕ್ಕೆ ಪರಿವರ್ತನೆ ಮಾಡಿದಾಗ ನನಗೆ 15.00 ಸಿಗುತ್ತೆ. ಅಂದರೆ ಇದು 15 ನಿಮಿಷ ಅಂತ. 1 ಗಂಟೆ ಹಾಗೆ 15 ನಿಮಿಷ ಅಂತ ಆನ್ಸರ್ ಸಿಗುತ್ತೆ. ಸೊ ಇದು ತುಂಬ ಮುಖ್ಯವಾದ್ದು ನಮ್ಗೆ ಅನಿಸುತ್ತೆ. ಈಗ ನಿಮ್ಮ 5 ಕ್ವಶನ್ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದೇನೆ. ಸೊ ಇವತ್ತೇ ಕಲಿಸಿದಂಥ 5 ಪ್ರಶ್ನೆಗಳು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಹಾಗಿದ್ರೆ ನೀವೇನು ಮಾಡಬೇಕು, ಇವಾಗ ಹೋಮ್ವರ್ಕ್ ಮಾಡಬೇಕು. ಏನು ಹೋಮ್ವರ್ಕ್ ಮಾಡಬೇಕು? ಈ 5 ಪ್ರಶ್ನೆಗಳನ್ನು ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನೀವು ಈ 5ಕ್ಕೆ ಒಂದೊಂದು ಪ್ರಶ್ನೆಗೂ 10 ಪ್ರಶ್ನೆನ ಆಯ್ಕೆ ಮಾಡಿಕೊಳ್ಳಿ ಬುಕ್ಕಿಂದ, ಅದನ್ನು ಸಾಲ್ವ್ ಮಾಡಿ ಹೋಮ್ವರ್ಕ್ ಮಾಡಿ. ನೀವು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನೀವು ಕಲ್ತಿದ್ದೆಲ್ಲ ವೇಸ್ಟ್ ಆಗುತ್ತೆ. ಜನವರಿ 18 ನವೋದಯ ಪರೀಕ್ಷೆ ಇದೆ, ಎಲ್ಲರೂ ಕೂಡ ಉತ್ತಮ ಅಂಕವನ್ನು ತೆಗೆದುಕೊಳ್ಳಿ. ಸೊ ನಮ್ಮ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ನಮ್ಮ ಜ್ಞಾನಶ್ರೀ ನವೋದಯ ಆ್ಯಂಡ್ ಸೈನಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ದಿನನಿತ್ಯ ನಾವು ಈ ಥರ ವಿಡಿಯೋನ ಮಾಡ್ತೇವೆ, ನಿಮಗೆ ಉಪಕಾರಿಯಾಗಲಿ ಅಂಥೇಳಿ. ಸೊ ಇವತ್ತು ಒಂದು ಗಣಿತದ ಮುಖ್ಯ ಭಾಗವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಭಾಗದಲ್ಲಿ ಒಂದು ಗದ್ಯ ಭಾಗ ಅಥವಾ ಒಂದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನೋಡೋಣ. ಹಾಗೆ ಅತಿ ಹೆಚ್ಚು ಅಂಕವನ್ನು ಎಲ್ಲ ಸಬ್ಜೆಕ್ಟಲ್ಲೂ ತೊಗೊಳ್ಳೋದು ಹೇಗೆ ಅಂತ ಕಲಿಯೋಣ. ಸೊ ನಮ್ಮ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.